ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಆ್ಯಂಡ್ ಈ ದಿನ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ಪಾಟಿಂಗ್ ಎರರ್ ಟೆಸ್ಟ್. ಹೇಗೆ ಸ್ಪಾಟಿಂಗ್ ಎರರ್ ಟೆಸ್ಟ್ ಆಗುತ್ತೆ, ಹೌ ಯು ಆರ್ ಗೋಯಿಂಗ್ ಟು ಅಟೆಂಡ್ ದೋಸ್ ಕೈಂಡ್ ಆಫ್ ಕ್ವಶನ್ಸ್. ಅಂಥ ಕ್ವಶನ್ಸ್ಗಳು ಬಂದಾಗ ಹೇಗೆ ಅಟೆಂಡ್ ಮಾಡಬೇಕು, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್ ಇನ್ ಟುಡೇಸ್ ಕ್ಲಾಸ್. ಅವುಗಳೆಲ್ಲದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಐ ಥಿಂಕ್ ಯು ಆರ್ ಆಲ್ರೆಡಿ ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ ದೋಸ್ ಹು ಆರ್ ಪ್ರಿಪೇರಿಂಗ್ ಫಾರ್ ಕ್ರೈಸ್, Hstr ಮತ್ತು PDO, Gpstr ಹೀಗೆ ವಿವಿಧ ಎಕ್ಸಾಮ್ಸ್ಗಳಿಗೆ ಕೂಡ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಎಸ್, ವಿ ಹ್ಯಾವ್ ಎವ್ರಿಥಿಂಗ್. Single video is not sharing here. Okay, wait, we are live. And so let's start the class. ಹಾಗಾದರೆ ಕ್ಲಾಸನ್ನು ಶುರು ಮಾಡೋಣ. ಆ್ಯಂಡ್ ಹಿಯರ್ ವಿ ಆರ್. ನೋಡಿ, ಸ್ಪಾಟಿಂಗ್ ಎರರ್ ಟೆಸ್ಟ್ ಅಂತ ಬರುತ್ತೆ. ವಾಟ್ ಈಸ್ ಸ್ಪಾಟಿಂಗ್ ಎರರ್ ಟೆಸ್ಟ್? ಎಕ್ಸಾಮಲ್ಲಿ ಯು ಹ್ಯಾವ್ ಟು ಫೇಸ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಈಗ ಫಾರ್ ಎಕ್ಸಾಂಪಲ್, ಹಾಗೆಯೇ ನಿಮಗೆ ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ. ರಾಮನ್ ಟ್ಯುಟೋರಿಯಲ್ ಫಾರ್ GK ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ಹಾಗೆ ಇಫ್ ಯು ವಾಂಟ್ ಟು ಜಾಯ್ನ್ ಅವರ್ ಕ್ಲಾಸಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆನ್ 8217670405 ನಂಬರ್ಗೆ, ಅಥವಾ 6361153623 ನಂಬರ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಫಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್. ನಿಮ್ಮ ಸ್ಕ್ರೀನ್ ಮೇಲೆ ಫಸ್ಟ್ ಕ್ವಶನ್ ಕಾಣಿಸ್ತಾ ಇದೆ. ಯು ಹ್ಯಾವ್ ಟು ಫೈಂಡ್ ಔಟ್ ದ ಎರರ್. ಇಲ್ಲಿ ದ ಹೋಲ್ ಸೆಂಟೆನ್ಸನ್ನು ಏನು ಮಾಡಿದ್ದಾರೆ, ಡಿವೈಡೆಡ್ ಇಂಟು 4 ಪಾರ್ಟ್ಸ್. 4 ಪಾರ್ಟ್ಸಲ್ಲಿ ಮಾಡಿದ್ದಾರೆ. ಈ 4 ಪಾರ್ಟ್ಸಲ್ಲಿ ಏನಿದೆ ಅಂತಂದರೆ ದೇರ್ ಇಸ್ ಅ ಮಿಸ್ಟೇಕ್. ಒಂದು ಮಿಸ್ಟೇಕ್ ಇದೆ. ಎಲ್ಲಿ ಮಿಸ್ಟೇಕ್ ಇದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಯು ಕ್ಯಾನ್ ಸಿ ಹಿಯರ್. ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಯು ಮಸ್ಟ್ ಈದರ್ ಬಿ ರೆಗ್ಯುಲರ್ ವಿತ್ ಯುವರ್ ಸ್ಟಡೀಸ್ ಆ್ಯಂಡ್ ಸ್ಟಡಿ ಫಾರ್ ಲಾಂಗರ್ ಪೀರಿಯಡ್ ಬಿಫೋರ್ ದ ಎಕ್ಸಾಮಿನೇಷನ್ ಅಂತ ಬರ್ತಾ ಇದೆ. ಯು ಮಸ್ಟ್ ಏನಿದೆ, ಇಲ್ಲಿ ಅವರು ಡಿವೈಡ್ ಮಾಡಿದ್ದಾರೆ. ದೇ ಹ್ಯಾವ್ ಡಿವೈಡೆಡ್. ಏನನ್ನು ಡಿವೈಡ್ ಮಾಡಿದ್ದಾರೆ ನೋಡೋಣ. ನೋಡಿ, ಯು ಮಸ್ಟ್ ಈದರ್. ಇಲ್ಲಿ ಫಸ್ಟ್ ಪಾರ್ಟನ್ನು ನೀವು ನೋಡ್ಬೋದು. ಯು ಮಸ್ಟ್ ಈದರ್, ಓಕೆ, forget it, be regular with your studies and study for longer period before the examination. You have to find out the error ಫೈಂಡ್ ಔಟ್ ಮಾಡಬೇಕು. ಔಟ್ ಆಫ್ 4 ಪಾರ್ಟ್ಸಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು, ರೈಟ್? ಹಾಗಾದರೆ ಯು ಹ್ಯಾವ್ ದ ಟೈಮ್. ನಿಮಗೆ ಕೂಡ ಟೈಮ್ ಇದೆ. ಯು ಹ್ಯಾವ್ 10 seconds ಟು ಫೈಂಡ್ ಔಟ್ ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಫಸ್ಟ್ ಪಾರ್ಟ್ ಯು ಮಸ್ಟ್ ಈದರ್ ಇದೆ, ಬಿ ರೆಗ್ಯುಲರ್ ವಿತ್ ಯುವರ್ ಸ್ಟಡೀಸ್ ಇದೆ, ಆ್ಯಂಡ್ ಸ್ಟಡಿ ಫಾರ್ ಲಾಂಗರ್ ಪೀರಿಯಡ್ ಬಿಫೋರ್ ದ ಎಕ್ಸಾಮಿನೇಷನ್ ಅಂತ. ಯಾವ ಪಾರ್ಟಲ್ಲಿ ಎರರ್ ಇದೆ? ಓಕೆ, ಹೌ ಮೆನಿ ಆಫ್ ಯು ಆನ್ಸರ್ಡ್? ಲೆಟ್ ಮಿ ಸಿ. ಗುಡ್ ಈವ್ನಿಂಗ್ ಎವ್ರಿಬಡಿ. ಸಾಕಷ್ಟು ಜನಕ್ಕೆ ಯಾವ ಪಾರ್ಟಲ್ಲಿ ಎರರ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ಹಾಗಾದರೆ ಲೆಟ್ ಸಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅನ್ನೋದನ್ನು ನೋಡೋಣ. ಯಾವ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ನಾನು ಐ ಆಮ್ ನಾಟ್ ಹಿಯರ್ ಟು ಟೆಲ್ ಯು ಆಲ್ ದೋಸ್ ಥಿಂಗ್ಸ್. ಅದನ್ನು ಮೇಡಮ್ ಹೇಳ್ತಾರೆ ನಿಮಗೆ. ಶಿ ಈಸ್ ಗೋಯಿಂಗ್ ಟು ಅಡ್ರೆಸ್ ಯು ಇನ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾರೆ. ಐ ಆಮ್ ಗೋಯಿಂಗ್ ಟು ವರ್ಕ್ ಆನ್ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತೀನಿ. ನೀವು ಆನ್ಸರ್ ಮಾಡಿ. ಸೆಕೆಂಡ್ ಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಪಾರ್ಟ್ ಅಂದಾಗ ಬಿ ರೆಗ್ಯುಲರ್ ವಿತ್ ಯುವರ್ ಸ್ಟಡೀಸ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ಯಾವ ವರ್ಡ್ ತಪ್ಪಾಗಿರ್ಬೋದು ಅಂತ ತಮ್ಮ ಆನ್ಸರ್. ಥರ್ಡ್ ಪಾರ್ಟ್ ಯಾಕೆ ಯಾವ ವರ್ಡ್ ಇಲ್ಲಿ ರೀಪ್ಲೇಸ್ ಆಗಬೇಕು ಅಂತ ಹೇಳ್ತೀರಾ? ಕಮಾನ್ ನೋಡಿ, ರೀಸನಿಂಗ್ ಶುಡ್ ಬಿ ವಿತ್ ಯು. ಯಾವುದಾದ್ರೂ ವೆನ್ ಯು ಆರ್ ಆನ್ಸರಿಂಗ್ ಅ ಗ್ರಾಮರ್ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀರಾ ಅಂತಂದರೆ ಯು ಶುಡ್ ಹ್ಯಾವ್, ಎಸ್, ಮಂಜುಳಾ, ಐ ರಿಯಲಿ ಲೈಕ್ ದ ಆನ್ಸರ್ ಫ್ರಮ್ ಮಂಜುಳಾ. GA ಈದರ್ ಆರ್ ಅಂತಾರೆ. ವಾಟ್ ಎ ಗುಡ್ ಆನ್ಸರ್ ಫ್ರಮ್ ಹರ್, ರಿಯಲಿ ಅಪ್ರಿಷಿಯೇಟ್ ಹರ್. ಯಾಕೆ ಅಂತಂದ್ರೆ ನೋಡಿ, ಆಲ್ವೇಸ್ ಈದರ್ ಶುಡ್ ಬಿ ಫಾಲೋಡ್ ವಿತ್ ಆರ್. ಇಲ್ಲೇನಿದೆ, ಬಟ್ ಇಲ್ಲಿ ಆ್ಯಂಡ್ ಇದೆ. ನೋಡಿ, ಇವನ್ನ ಕೋರಿಲೇಟಿವ್ ಕಂಜಕ್ಷನ್, ವಿ ಕಾಲ್ ದೆಮ್ ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತೀವಿ. ಈದರ್ ಆಲ್ವೇಸ್ ಫಾಲೋಸ್ ವಿತ್ ಆರ್. ನೋಡಿ, ಇವು ಯಾವಾಗಲೂ ಈದರ್ ಗೋಸ್ ವಿತ್ ಆರ್, ಹೌದಾ? ಯಾವಾಗ ಈ ರೀತಿ ಆಗುತ್ತೆ, ನೈದರ್ ನಾರ್. ನೋಡಿ, ನೈದರ್ ನಾರ್ ಆಗುತ್ತೆ. ಕೋರಿಲೇಟಿವ್ ಕಂಜಕ್ಷನ್ಸ್, ದೀಸ್ ಆರ್ ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ನಾನು ಹೇಳಬೇಕಾಗತ್ತೆ ನಿಮಗೆ. ಹಾಗಾದರೆ ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸಿ ಹಿಯರ್, ದ ರಾಂಗ್ ಪಾರ್ಟ್ ಎಲ್ಲಿದೆ ಅಂದರೆ ಥರ್ಡ್ ಪಾರ್ಟಲ್ಲಿ ರಾಂಗ್ ಇದೆ. ಯಾಕಂದರೆ ಆರ್ ಶುಡ್ ಬಿ ರೀಪ್ಲೇಸ್ಡ್ ವಿತ್, ನೋಡಿ, ಆರ್ ಏನಾಗಬೇಕು, ಇಟ್ ಶುಡ್ ರೀಪ್ಲೇಸ್ ದ ವರ್ಡ್ ಆ್ಯಂಡನ್ನು ರೀಪ್ಲೇಸ್ ಮಾಡಬೇಕಾಗತ್ತೆ. ಯಾಕಂದರೆ ಆಲ್ವೇಸ್ ಈದರ್ ಗೋಸ್ ವಿತ್ ಆರ್, ನೀದರ್ ಗೋಸ್ ವಿತ್ ನಾರ್. ದೀಸ್ ಆರ್ ದ ಕರೆಕ್ಟ್ ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ನಾವು ಹೇಳ್ಬೋದು. ದೇ ಶೋ ದ ರಿಲೇಷನ್ಶಿಪ್ ಬಿಟ್ವೀನ್ 2 ಥಿಂಗ್ಸ್. 2 ವಸ್ತುಗಳ ನಡುವಿನ ರಿಲೇಷನ್ಶಿಪ್ ತೋರಿಸುತ್ತೆ. ಓಕೆ, ಈಗ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್
either he could not come or he did not want to. either he could not come, ಅವನು ಬರೋದಿಲ್ಲ, ಅಥವಾ he did not want to, ಅವನಿಗೆ ಬರೋ ಮನಸ್ಸಿಲ್ಲ. ಈ ರೀತಿ ಇದೆ. ಓಕೆ, ಹಾಗೆಯೇ ನೆಕ್ಸ್ಟ್ ಎಕ್ಸಾಮ್ ನೋಡಿ. ಐ ಆಮ್ ಗೋಯಿಂಗ್ ಟು ಬೈ ಈದರ್ ಅ ಸ್ಕೂಟರ್, ನಾನು ಒಂದು ಸ್ಕೂಟರ್ ಖರೀದಿ ಮಾಡ್ತೀನಿ, ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಬೈ ಆ ಮೋಟರ್ ಸೈಕಲ್ ಆರ್ ಸ್ಕೂಟರ್, ಎರಡರಲ್ಲಿ ಒಂದನ್ನು ಐ ಆಮ್ ಗೋಯಿಂಗ್ ಟು ಬೈ ಅಂತ ಇದೆ. ನೆಕ್ಸ್ಟ್ ಕ್ಲಾಸ್ ಎಕ್ಸ್ಕ್ಲೂಸಿವ್ ಪೇಯ್ಡ್ ಗ್ರೂಪ್ ಮೆಂಬರ್ಸ್ಗೆ ಇದೆ, 8 o'clock ಇಂಗ್ಲೀಷ್ ಕ್ಲಾಸ್ ಇದೆ. ಆ್ಯಸ್ ವಿ ಆರ್ ಟೇಕಿಂಗ್ ದ ಕ್ಲಾಸಸ್, ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸಸ್ಸನ್ನು ತಗೊಳ್ತಾ ಇದ್ದೀವಿ. ದೋಸ್ ಆರ್ ಫಾರ್ ಪೇಯ್ಡ್ ಮೆಂಬರ್ಸ್ಗೆ ಇದೆ. ಈ ಪಬ್ಲಿಕ್ ಕ್ಲಾಸಸ್ ಆಲ್ಟರ್ನೇಟಿವ್ ಡೇಸ್ನ ಕೊಡ್ತಾ ಹೋಗ್ತೀನಿ. ಇಟ್ ವಿಲ್ ಬಿ ಅರೌಂಡ್ 6:30 ಇರುತ್ತೆ. ಎಕ್ಸ್ಕ್ಲೂಸಿವ್ ಕ್ಲಾಸ್ ದಾವಣಗೆರೆ ಟ್ಯುಟೋರಿಯಲ್ಸ್ ಮೇಲೆ ಐ ಆಮ್ ಪ್ರೊವೈಡಿಂಗ್ ದ ಕ್ಲಾಸ್ ಫಾರ್ ಇಂಗ್ಲೀಷ್ ಕ್ಲಾಸಸ್ಸನ್ನು ಅಲ್ಲಿ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಜಾಯ್ನ್ ದಟ್ ಆಲ್ಸೋ. ಓಕೆ, ನಮ್ಮದು ಮತ್ತೊಂದು ಚಾನಲ್ ದಾವಣಗೆರೆ ಟ್ಯುಟೋರಿಯಲ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರ ಮೇಲೆ ಐ ಆಮ್ ಪ್ರೊವೈಡಿಂಗ್ ಇಂಗ್ಲೀಷ್ ಕ್ಲಾಸಸ್. ನೋಡಿ, ಐ ಆಮ್ ಗೋಯಿಂಗ್ ಟು ಬೈ ಈದರ್ ಅ ಸ್ಕೂಟರ್ ಆರ್ ಅ ಮೋಟರ್ ಸೈಕಲ್ ಆರ್ ಡೂ ಇಟ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ನೋಡಿ, ಸ್ಲೋಲಿ ಇದರಲ್ಲಿ ಏನಿಲ್ಲ, ಆ್ಯಂಡ್ ಬರ್ತಾ ಇದೆ. ಆ್ಯಂಡ್ ಎರಡು ಫ್ರೇಜನ್ನು ಏನು ಮಾಡ್ತಾ ಇದೆ, ಜಾಯಿನ್ ಮಾಡ್ತಾ ಇದೆ. ಶಿ ಕೇಮ್ ಇನ್ ಆ್ಯಂಡ್ ಟುಕ್ ಹರ್ ಕೋಟ್ ಆಫ್, ಎರಡು ಕಾನ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಆಗ್ತದೆ, ಎರಡು ಆ್ಯಕ್ಷನ್ಸ್ ಜೊತೆಗೆ ಹೋಗ್ತಾ ಇದೆ. ಇದನ್ನು ಇಂಡಿಕೇಟ್ ಮಾಡೋದಕ್ಕೆ ನಾವು ಆ್ಯಂಡನ್ನು ಬಳಸ್ತೀವಿ. ಈದರ್ ಇದ್ದಾಗ ಆರ್ ಬರುತ್ತೆ, ನೀದರ್ ಇದ್ದಾಗ ನಾರ್ ಬರುತ್ತೆ. ಸೊ ದ ಆನ್ಸರ್ ಈಸ್ ನಿಮ್ಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್ ಆನ್ ಯುವರ್ ಸ್ಕ್ರೀನ್. The new taxation rates announced by the government are bound to affect the export sector ಅಂತ ಇಲ್ಲಿ ಒಂದು ಎರರ್ ಇದೆ. ಯಾವ ಪಾರ್ಟಲ್ಲಿ ಎರರ್ ಇದೆ ಅನ್ನೋದನ್ನು ಕಂಡುಹಿಡಿಬೇಕು. ಆ್ಯಂಡ್ ಯು ಹ್ಯಾವ್ ಟು ಮೆನ್ಷನ್ ದ ಆನ್ಸರ್ ಆ್ಯಸ್ ವೆಲ್. ಆನ್ಸರ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಜಸ್ಟ್ ಆಪ್ಷನ್ ಹೇಳಿದರೆ ಓಕೆ, ಬಟ್ ನಿಮ್ಮ ಟೈಮ್ ಸ್ಟಾರ್ಟ್ಸ್ ನಾವು. ಟೇಕ್ ಯುವರ್ ಟೈಮ್. ದ ನ್ಯೂ ಟ್ಯಾಕ್ಸೇಷನ್ ರೇಟ್ಸ್ announced by the government are bound to affect the export sector ಅಂತ ಇದೆ. I am very interested and I am very eager to get ನೋಡಿ, ಪಿ ಡಿ ಒಗೆ ಕ್ಲಾಸಸ್ ಎಲ್ಲ ಏನು ಮಾಡ್ತಾ ಇದ್ದೀವಿ ದಿಸ್ ಟೈಮ್ ಅರೌಂಡ್. ವಿ ಆರ್ ನಾಟ್ ಆಸ್ಕಿಂಗ್ ಎನಿ ಮನಿ, ಯಾವುದು ಮನಿ ಕೇಳ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟು ಗೋ ಆನ್ ಪ್ರೊವೈಡಿಂಗ್ ದ ಕ್ಲಾಸಸ್. ನೋಡೋಣ, ಈಗ ಎರರ್ನ ಫೈಂಡ್ ಔಟ್ ಮಾಡಿ. ಸರ್, ಸಿಲೆಬಸ್ ಆಲ್ರೆಡಿ ಗ್ರೂಪಲ್ಲಿ ಕೊಟ್ಟಿದ್ದೀವಮ್ಮ. ವಿ ಹ್ಯಾವ್ ಗಿವನ್ ಎವ್ರಿಥಿಂಗ್. ನಿಮಗೆ 4 month ಕೋರ್ಸ್ ಇದೆ ಫಾರ್ ಇಂಗ್ಲೀಷ್ ಕ್ಲಾಸಲ್ಲಿ ಬರುತ್ತೆ. ಮತ್ತು ಓಕೆ, ನೋ ಎರರ್ ಅಂತ ಮಯೂರಿ ಮೇಡಮ್ ಹೇಳ್ತಾರೆ. ನಾಗರಾಜ್ ಸರ್ ಏನು ಹೇಳ್ತಾರೆ, ಥರ್ಡ್ ಪಾರ್ಟಲ್ಲಿ ಎರರ್ ಇದೆ ಸರ್ ಅಂತಾರೆ. ಯಾವ ಎರರ್? ಐ ಥಿಂಕ್ ಐ ಗಾಟ್ ಯುವರ್ ಪಾಯಿಂಟ್. ಆದರೆ ಎರರ್ ಎಲ್ಲಿದೆ? ದ ಗೌರ್ಮೆಂಟ್ ಈಸ್ ಆಗಬೇಕು ಅಂತ ಹೇಳ್ತಾರೆ. ದ ನ್ಯೂ ಟ್ಯಾಕ್ಸೇಷನ್ ರೇಟ್ಸ್ ಏನಿದೆ, I don't agree with you, Nagaraj Chincholi sir. You are guessing not good. R bounds ಅಂತ ವರ್ಷ ಆರ್ ಬೌಂಡ್ ಅಂತ ಇದೆ. ಆರ್ ಬೌಂಡ್ ಅದರಲ್ಲಿ ಎರರ್ ಇದೆ ಅಂತ ನಮ್ಮ ಭಾಳಷ್ಟು ಅಭ್ಯರ್ಥಿಗಳಿಗೆ ಅಲ್ಲೇ ಡೌಟ್ ಇದೆ. ಮೇ ಬಿ ಕರೆಕ್ಟ್ ಇದ್ದಾರಾ ಇಲ್ವಾ ಅನ್ನೋದು ಹೇಳ್ತೀನಿ. ನೋಡಿ, ಹಿಯರ್ ನಾನು ನಿಮಗೆ ಇಟ್ಸ್ ಅನಲೈಸಿಂಗ್ ಎವ್ರಿ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅನಾಲಿಸಿಸ್ ಗಿವ್ಸ್ ಯು ದ ವಿಂಗ್ಸ್ ಟು ಫ್ಲೈ. ನಿಮಗೆ ಅನಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ಡೆಪ್ತ್ ಅನಾಲಿಸಿಸ್ ವಿಲ್ ಹೆಲ್ಪ್ ಯು. ಸೂಪರ್ಫಿಷಿಯಲಾಗಿ ಓದ್ಕೊಂಡ್ರೆ ಯು ಕಾಂಟ್ ಪರ್ಫಾರ್ಮ್ ವೆಲ್. ಸಿ ಹಿಯರ್ ದ ನ್ಯೂ ಟ್ಯಾಕ್ಸೇಷನ್ ರೇಟ್ಸ್ ಅಂತ ಏನಿದೆ, ಈ ಸಬ್ಜೆಕ್ಟ್ ಏನಿದೆ, ಹಿಯರ್ ದ ಸಬ್ಜೆಕ್ಟ್ ದಿಸ್ ಈಸ್ ದ ಸಬ್ಜೆಕ್ಟ್. ಇದು ಪ್ಲೂರಲ್ ಇದೆ, ದಿಸ್ ಈಸ್ ಪ್ಲೂರಲ್. ನೋಡಿ, ದ ನ್ಯೂ ಟ್ಯಾಕ್ಸೇಷನ್ ರೇಟ್ಸ್. ನೋಡಿ, ಒಂದು ಐಟಮ್ಸ್ ಇದೆ ಅಂತಂದರೆ ಅದಕ್ಕೆ ಬೇರೆ ರೇಟ್ಸ್ ಇರುತ್ತೆ, ಸ್ಲ್ಯಾಬ್ಸ್ ಇರುತ್ತೆ. ಅದಕ್ಕೆ ರೇಟ್ಸೇ ಪ್ಲೂರಲ್ ಇದೆ, ಸಬ್ಜೆಕ್ಟ್ ಪ್ಲೂರಲ್ ಇದೆ. ಹಾಗಾಗಿ ವರ್ಬ್ ಕೂಡ ಪ್ಲೂರಲ್ ಬಂದಿದೆ. ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಹೌದಾ? ದ ನ್ಯೂ ಟ್ಯಾಕ್ಸೇಷನ್ ರೇಟ್ಸ್ ಅನೌನ್ಸ್ಡ್ ಬೈ ದ ಗೌರ್ಮೆಂಟ್ ಅನೌನ್ಸ್ ಮಾಡಿರೋಂಥ ಟ್ಯಾಕ್ಸೇಷನ್ ರೇಟ್ಸ್ ಆರ್ ಬೌಂಡ್ ಟು ಎಫೆಕ್ಟ್ ಇದೆ. ಇದು ಎಫೆಕ್ಟ್ ಆಗಬಾರ್ದು, ಇಟ್ ಶುಡ್ ಬಿ ಅಫೆಕ್ಟ್. ಯಾವಾಗ ಬ್ಯಾಡ್ ಇನ್ಫ್ಲುಯೆನ್ಸ್ ಆಗುತ್ತೆ, ಈಗ ಟ್ಯಾಕ್ಸೇಷನ್ ರೇಟ್ಸ್, ನ್ಯೂ ಟ್ಯಾಕ್ಸೇಷನ್ ರೇಟ್ಸ್, ಹೈ ರೇಟ್ಸ್ ಏನು ಮಾಡುತ್ತೆ, ಯೂಶಲಿ ಇಟ್ ಅಫೆಕ್ಟ್ ದ ಸೆಕ್ಟರ್ನ ಅಫೆಕ್ಟ್ ಮಾಡುತ್ತೆ ಹೊರತು ಎಫೆಕ್ಟ್ ಮಾಡಲ್ಲ. ಎಫೆಕ್ಟ್ ಈಸ್ ಪಾಸಿಟಿವ್ ಒನ್, ಅಫೆಕ್ಟ್ ಈಸ್ ನೆಗೆಟಿವ್ ಒನ್. ಎಕ್ಸ್ಪೋರ್ಟ್ ಸೆಕ್ಟರ್ಗೆ ಅಫೆಕ್ಟ್ ಮಾಡುತ್ತೆ ಯಾವುದೋ ನ್ಯೂ ಟ್ಯಾಕ್ಸೇಷನ್ ರೇಟ್ಸ್. ಸೊ ದಟ್ ಈಸ್ ದ ಆನ್ಸರ್. ಅದು ಆನ್ಸರ್ ಇದೆ ಪ್ರಾಬಲಿ. ನೋಡಿ, ಅಫೆಕ್ಟ್ ಆಗಬಾರ್ದು, ಇದು ಅಫೆಕ್ಟ್ ಆಗಬೇಕು, ಎಫೆಕ್ಟ್ ಆಗಬಾರ್ದು. ಎಫೆಕ್ಟ್ ಅಂತಂದರೆ ಟು ಮೇಕ್ ಸಮಥಿಂಗ್ ಹ್ಯಾಪನ್, ಟು ಬ್ರಿಂಗ್ ಅಬೌಟ್ ಅಂತ. ಅಫೆಕ್ಟ್ ಅಂದರೆ ಏನು ತೋರಿಸುತ್ತೆ, ಟು ಪ್ರೊಡ್ಯೂಸ್ ಅ ಚೇಂಜ್ ಇನ್ ಸಂಬಡಿ ಆರ್ ಸಮಥಿಂಗ್.
ಅಫೆಕ್ಟ್ ಅಂತಂದರೆ ಇದು ಕೂಡ ಸಮ್ ವಾಟ್ ನೆಗೆಟಿವ್ ಸೆನ್ಸಲ್ಲಿರುತ್ತೆ. ದಿಸ್ ಈಸ್ ಇನ್ ನೆಗೆಟಿವ್ ಸೆನ್ಸಲ್ಲಿರುತ್ತೆ. ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದ್ಯಾಟ್. ಅದ್ರ ಜೊತೆ ಕೇರ್ಫುಲ್ ಆಗಿರಬೇಕು. ನೋಡಿ, ದಿ ಚೇಂಜಸ್ ವಿಲ್ ಗಿವ್ ಅಸ್ ದ ಪವರ್ ಟು ಎಫೆಕ್ಟ್ ದ ಚೇಂಜ್. ಪಾಸಿಟಿವ್ ಇದ್ದಾಗ ಎಫೆಕ್ಟ್ ಆಗುತ್ತೆ. ಯುವರ್ ಒಪಿನಿಯನ್ ವಿಲ್ ನಾಟ್ ಅಫೆಕ್ಟ್ ಅಂದರೆ ನೆಗೆಟಿವ್ ಆಗಿ ಅಫೆಕ್ಟ್ ಮಾಡಲ್ಲ. ನನ್ನ ಡಿಸಿಷನ್ನ, ನಿಮ್ಮ ಒಪಿನಿಯನ್ ನನ್ನ ಡಿಸಿಷನ್ನ ಅಫೆಕ್ಟ್ ಮಾಡಲ್ಲ ಅಂತ ಇಲ್ಲಿ ಹೇಳ್ತೇವೆ. ಇನ್ಫ್ಲೇಷನ್, ಯೂಶಲಿ ಇನ್ಫ್ಲೇಷನ್ ಅಫೆಕ್ಟ್ಸ್ ದ ಬೈಯಿಂಗ್ ಪವರ್ ಆಫ್ ದ ಡಾಲರ್. ನಾವು ಯಾವಾಗ ಇನ್ಫ್ಲೇಷನ್ ಗೋಸ್ ಹೈ, ಇಟ್ ಅಫೆಕ್ಟ್ಸ್ ದ ಬೈಯಿಂಗ್ ಪವರ್ ಆಫ್ ದ ಕಾಮನ್ ಪೀಪಲ್. ಸಾಮಾನ್ಯ ಜನರ ಬೈಯಿಂಗ್ ಪವರನ್ನು ಇದು ಮಾಡುತ್ತೆ. ಇಟ್ ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ದ ರಿಪೋರ್ಟ್ ಶೋಸ್ ದ ಎಫೆಕ್ಟ್ ಆಫ್ ಅ ನಾಯ್ಸ್ ಆನ್ ಪೀಪಲ್ ಇನ್ ದ ಫ್ಯಾಕ್ಟ್ರೀಸ್. ಇದು ಕೂಡ ಈ ಸೆಂಟೆನ್ಸ್ ಕೂಡ ನೋಡಿ, ದ ರಿಪೋರ್ಟ್ ಶೋಸ್ ದ ಎಫೆಕ್ಟ್ ಆನ್ ದ ನಾಯ್ಸ್. ಇಲ್ಲಿ ಎಫೆಕ್ಟ್ ಅಂತ ಇದೆ. ದ ರಿಪೋರ್ಟ್ ಶೋಸ್ ದ ಎಫೆಕ್ಟ್ ಆಫ್ ದ ನಾಯ್ಸ್ ಆನ್ ಇನ್ ದ ಫ್ಯಾಕ್ಟ್ರೀಸ್ ಅಂತ. ಇಲ್ಲಿ ಎಫೆಕ್ಟ್ ಬೇರೆ, ಅಫೆಕ್ಟ್ ಬೇರೆ. ಅಫೆಕ್ಟ್ ಏನು ಮಾಡುತ್ತೆ, ಯಾವಾಗಲೂ ನೆಗೆಟಿವ್ ಇರುತ್ತೆ. ಈ ಸೆಂಟೆನ್ಸ್ ಬಿಡಿ, ಸ್ವಲ್ಪ ಮಿಸ್ಲೀಡಿಂಗ್ ಇದೆ, ನೋ ಪ್ರಾಬ್ಲಮ್. ಈಗ ನೋಡಿ, ಈಗ ನೆಕ್ಸ್ಟ್ ಸೆಂಟೆನ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾರೆ. ಲೆಟ್ ಮೀ ರೀಡ್ ದಿಸ್ ಸೆಂಟೆನ್ಸ್ ಫಾರ್ ಯು. ದೀಸ್ ಡೇಸ್ ಜಾಬ್ ಆಪರ್ಚುನಿಟೀಸ್ ಆರ್ ನಾಟ್ ಆ್ಯಸ್ ಬೆಟರ್ ಆ್ಯಸ್ ದೇ ಯೂಸ್ ಟು ಬಿ ಇನ್ ದ ಅರ್ಲಿ 70s ಅಂತ ಇದೆ. ಇಲ್ಲಿ ಪಾರ್ಟ್ ಇದೆ, ದೇರ್ ಆರ್ 4 ಪಾರ್ಟ್ಸ್. ಇಲ್ಲೊಂದು ಪಾರ್ಟ್ ಇದೆ, ಫಸ್ಟ್ ಪಾರ್ಟ್. These days job opportunities are not as better as they used to be in the early of 70s ಅಂತ ಇದೆ. ಇಲ್ಲಿ ಈ ರೀತಿ ಪಾರ್ಟ್. ಈ ಪಾರ್ಟಲ್ಲಿ ಯಾವ ಪಾರ್ಟಲ್ಲಿ ನೆಗೆಟಿವ್ ಇದೆ ಅನ್ನೋದನ್ನು ನೀವು ಏನು ಮಾಡಬೇಕು, ಆನ್ಸರ್ ಮಾಡಬೇಕು. ದೆನ್ ಯು ಆರ್ ರೆಡಿ ಅಂದ್ಕೊಂಡಿದ್ದೀನಿ. ಲೆಟ್ ಮೀ ಪ್ರೊವೈಡ್ ಯು ಟೈಮ್ನ ಪ್ರೊವೈಡ್ ಮಾಡ್ತೀನಿ. ಯು ಹ್ಯಾವ್ ದ 10 seconds ಟು ಆನ್ಸರ್ ದಿಸ್ ಕ್ವಶನ್. ಯಾವ ಪಾರ್ಟಲ್ಲಿ ಇದೆ ಆ್ಯಂಡ್ ವಾಟ್ ಈಸ್ ದ ರೀಸನ್ ಯು ಆರ್ ಪ್ರೊವೈಡಿಂಗ್. ನೀವು ಯಾವ ರೀಸನಿಂಗ್ ಕೊಡ್ತೀರಾ ಫಾರ್ ಯುವರ್ ಆನ್ಸರ್. ಸರ್, ಇದು ಆಗಬೇಕು, ಇದು ಆಗಬಾರ್ದು ಅಂತ ಬೇಗ ಆನ್ಸರ್ ಮಾಡಿ. ಟೇಕ್ ಯುವರ್ ಟೈಮ್ ಆ್ಯಂಡ್ ಟ್ರೈ ಟು ಆನ್ಸರ್. ನವ್ವೆ ಡೇಸಲ್ಲಿ ಇದೆ ಅಂತ ಮಯೂರಿ ಅವರು ಹೇಳ್ತಾ ಇದ್ದಾರೆ. ನವ್ವೆ ಡೇಸ್. ಓಕೆ, 4, 1 ಈ ರೀತಿ ಬೇರೆ ಬೇರೆ ಆನ್ಸರ್ಸ್ ಎಲ್ಲ ಬರ್ತಾ ಇದೆ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡ್ತಾ ಹೋಗಿ. ದ ಪ್ರಾಬ್ಲಮ್ ವಿತ್ ಅವರ್ ಗಾಯ್ಸ್ ಇಸ್ ದಟ್ ದೇ ಡೋಂಟ್ ಹೆಲ್ಪ್ ಅಸ್. ನಮಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡಲ್ಲ. ಯು ಆಲ್ವೇಸ್ ಫೋಕಸ್ ಆನ್ ಯುವರ್ ಸೈಡ್. ಯಾವಾಗಲೂ ಯಾವುದಾದ್ರು ವಿಡಿಯೋ ನೋಡ್ತಾ ಇದ್ದರೆ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ಲೈಕ್ ಇಫ್ ಇಟ್ ಈಸ್ ರಿಯಲಿ ಹೆಲ್ಪಿಂಗ್ ಯು ಔಟ್. ಅದರೊಳಗೆ ಏನಾಗುತ್ತೆ, ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ಅಸ್ ಟು ಬ್ರಿಂಗ್ ದ ರೆಗ್ಯುಲರ್ ವೀಡಿಯೋಸ್. ನಿಮಗೆ ರೆಗ್ಯುಲರ್ ವೀಡಿಯೋಸ್ ತರೋದು ಕಷ್ಟ ಆಗುತ್ತೆ. ಓಕೆ, ದೀಸ್ ಡೇಸ್ ಹಾಗೆಯೇ ನವ್ವೆ ಡೇಸ್ ಹೀಗೆಲ್ಲ ಹೇಳಿದ್ದಾರೆ. ಆದರೆ ಇಲ್ಲಿ ಒಬ್ಬರು ಆನ್ಸರ್, ವರ್ಷಾ ವೆಂಕೀಸ್ ಆನ್ಸರ್ ಏನಿದೆ ಕ್ವೈಟ್ ಗುಡ್, ಕರೆಕ್ಟ್ ಇದೆ. ಬಟ್ ನೋಡೋಣ, ಅವರ ಆನ್ಸರ್ ಕರೆಕ್ಟ್ ಇದೆ. ವೈಲ್ಡ್ ಗೆಸ್ಸಿಂಗ್ ಆಗಬಾರ್ದು ಅಷ್ಟೇ. ಇಟ್ ಶುಡ್ ನಾಟ್ ಬಿ ವೈಲ್ಡ್ ಗೆಸ್ಸಿಂಗ್. ಯಾಕೆ ಅಂತಂದರೆ ದೀಸ್ ಡೇಸ್ ಇದೊಂದು ಫಸ್ಟ್ ನಾನು ಹೇಳ್ತೇನೆ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಎಂಥ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಇದೇನಿದೆ, ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಪಾಸಿಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಪಾಸಿಟಿವ್ ಇದೆ. ಪಾಸಿಟಿವ್ ಸೆಂಟೆನ್ಸ್ ಅಂತ ಬಂದಾಗ ಯೂಶಲಿ ವಿ ಫಾಲೋ ಆ್ಯಸ್ ಮತ್ತು ಅಡ್ಜೆಕ್ಟಿವ್ ಮತ್ತು ಆ್ಯಸನ್ನು ಬಳಸ್ತೀವಿ. ನಾವು ಏನು ಬಳಸ್ತೀವಿ, ಆ್ಯಸ್, ಆಡ್ಜೆಕ್ಟಿವ್ ಪ್ಲಸ್ ಆ್ಯಸ್ ಅಂದರೆ ಆ್ಯಸ್ ಮತ್ತು ಆ್ಯಸ್ ಸ್ಟ್ರಕ್ಚರ್ ಬಳಸ್ತೀವಿ. ಇದು ನಡುವೆ ಬಳಸ್ತೀವಲ್ಲ, ಇದು ಯಾವಾಗಲೂ ಪಾಸ್ಟ್ ಡಿಗ್ರಿಲಿ ಬಳಸ್ತೀವಿ. ಆದರೆ ಇಲ್ಲಿ ಬೆಟರ್ ಏನಿದೆ ಅಲ್ಲ, ದಿಸ್ ಈಸ್ ಇನ್ ಕಂಪ್ಯಾರಿಟಿವ್ ಡಿಗ್ರಿಲಿದೆ. ಕಂಪ್ಯಾರಿಟಿವ್ ಡಿಗ್ರಿಲಿದ್ದಾಗ ನಾವು ಆ್ಯಸ್ ಸ್ಟ್ರಕ್ಚರನ್ನು ಬಳಸಲ್ಲ. ರಿಮೆಂಬರ್ ದಿಸ್, ನಾನು ನಿಮಗೆ ಹೇಳ್ತೀನಿ. ಹಾಗಾಗಿ ಪಾರ್ಟ್ ನಂಬರ್ 1ರಲ್ಲಿ ರಾಂಗ್ ಇದೆ. ಹೆಂಗೆ ನೋಡಿ, ಗುಡ್ ಬರಬೇಕು. ದೇರ್ ಯು ಶುಡ್ ಯೂಸ್ ಗುಡ್ಡನ್ನು ಯೂಸ್ ಮಾಡಬೇಕು. ಬೆಟರ್ನ ನೀವು ರಿಮೂವ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಾನು ಹೇಳ್ತಿದ್ದೀನಿ, ಆ್ಯಸ್ ಪ್ಯಾಟ್ರನ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆ್ಯಸ್ ಗುಡ್ ಆ್ಯಸ್ ಬರಬೇಕು. ಅಲ್ಲಿ ನೋಡಿ, ಯೂಶಲಿ ಪಾಸಿಟಿವ್ ಡಿಗ್ರಿಲಿ ಏನಾಗುತ್ತೆ, ಅಲ್ಲಿ ಕಂಪ್ಯಾರಿಸನ್ ಇರಲ್ಲ. ನೋ ಕಂಪ್ಯಾರಿಸನ್ ಈಸ್ ಮೇಡ್ ಇನ್ ಪಾಸಿಟಿವ್ ಡಿಗ್ರಿಲಿ. ಕಂಪ್ಯಾರಿಸನ್ ಇರಲ್ಲ. ಕಂಪ್ಯಾರಿಟಿವ್ ಡಿಗ್ರಿಲಿ ಕಂಪ್ಯಾರಿಸನ್ ಇರುತ್ತೆ ಬಿಟ್ವೀನ್ 2 ಥಿಂಗ್ಸ್. ಹಾಗಾದರೆ ಸರ್ ಅಲ್ಲಿ ಮೇಲ್ಗಡೆ ಇರೋದು ಕಂಪ್ಯಾರಿಸನ್ನ ಅಲ್ವಾ ಅಂದರೆ, ದೀಸ್ ಡೇಸ್ ಜಾಬ್ ಆಪರ್ಚುನಿಟೀಸ್ ಆರ್ ನಾಟ್ ಆ್ಯಸ್ ಬೆಟರ್ ಆ್ಯಸ್ ದೇ ಯೂಸ್ ಟು ಬಿ. ಇದು ಕೂಡ ಈ ಸೆಂಟೆನ್ಸ್ ಏನಿದೆ ಪಾಸಿಟಿವ್ ಡಿಗ್ರಿಲಿದೆ, ಕಂಪೇರ್ ಡಿಗ್ರಿ ಇಲ್ಲ. ಯಾಕೆ ಸ್ಟ್ರಕ್ಚರ್ ನೋಡ್ಕೋಬೇಕಾಗತ್ತೆ. ಸರ್ ಇಲ್ಲಿ ನೀವು ಅನ್ಬೋದು
ಸರ್ ಅರ್ಲಿ 70s ಜೊತೆ ಕಂಪ್ಯಾರಿಸನ್ ಮಾಡ್ತಾರೆ ದೀಸ್ ಡೇಸನ್ನು ಮಾಡ್ತಾ ಇರ್ಬೋದು, ಆದರೆ ಸೆಂಟೆನ್ಸ್ ಇದೆ ನೋಡಿ, ಆರ್ ನಾಟ್ ಆ್ಯಸ್ ಬೆಟರ್. ನಾನು ರೀಸೆಂಟಾಗಿ ಒಂದು ಕ್ಲಾಸನ್ನು ಮಾಡಿದ್ದೀನಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಅದು ನೋಡಬೇಕಾಗಿತ್ತು. ಹ್ಯಾವ್ ಡಿಸ್ಕ್ರೈಬ್ಡ್ 5 ಟೈಪ್ಸ್ ಏನಿದೆ, ಆ 5 ಟೈಪ್ಸನ್ನು ಕೂಡ ಆ ಕ್ಲಾಸಲ್ಲಿ ಹೇಳಿದ್ದೀನಿ. ಒನ್ ಗೋ ಅಲ್ಲಿ ಅದನ್ನು ಕ್ಲಾಸ್ ಹೇಳಿದ್ದೀನಿ. ಇಟ್ ವುಡ್ ಬಿ ಅ ಗ್ರೇಟ್ ಕ್ಲಾಸ್. ಇಟ್ ವಾಸ್ ಓಕೆ, ಇರಲಿ. ಈಗ ಹಾಗಾಗಿ ನೋಡಿ, ಶ್ಯಾಮ್ ಈಸ್ ಆ್ಯಸ್ ರಿಚ್ ಆ್ಯಸ್ ರಾಮ್ ಬರುತ್ತೆ. ಹೀ ಡಸಂಟ್ ಪ್ಲೇ ಆ್ಯಸ್ ವೆಲ್ ಆ್ಯಸ್ ಸಿಸ್ಟರ್ ಅಂತ ಬರುತ್ತೆ. ಹೀಗೆ ಫಸ್ಟ್ ಡಿಗ್ರಿಯಲ್ಲಿ ಬರುತ್ತೆ. ಸೊ ಅದೇ ಆನ್ಸರ್ ಆಗುತ್ತೆ. ಈಗ ಮತ್ತೊಂದು ಸೆಂಟೆನ್ಸ್ ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇದೆ. ವೆನ್ ವ್ಯೂಡ್ ವಿತ್ ಹಿಸ್ ಪಾಯಿಂಟ್ ಆಫ್ ವ್ಯೂ ದ ಎಂಟೈರ್ ಎಪಿಸೋಡ್ ಅಸ್ಯೂಮ್ಸ್ ಆ ಡಿಫ್ರೆಂಟ್ ಕಲರ್ ಆಲ್ಟುಗೆದರ್ ಅಂತ ಇಲ್ಲಿ 4 ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ 4 ಪಾರ್ಟ್ಸ್ ಇದೆ. ಯಾವ ಪಾರ್ಟಲ್ಲಿ ಆ್ಯಸ್ ಯೂಶುವಲ್ ಯು ಹ್ಯಾವ್ ಟು ಫೈಂಡ್ ದ ಮಿಸ್ಟೇಕ್, ಆ್ಯಂಡ್ ಯುವರ್ ಫೈಂಡಿಂಗ್ ಮಿಸ್ಟೇಕ್ ಏನಾಗಬೇಕು, ಇಟ್ ಶುಡ್ ಬಿ ಬ್ಯಾಕ್ಡ್ ಅಪ್ ವಿತ್ ಅ ರೀಸನ್. ಒಂದು ಕಾರಣ ಕೂಡ ಇರಬೇಕು ಯಾಕೆ ಯು ಆರ್ ಫೈಂಡಿಂಗ್ ದಟ್ ಆನ್ಸರ್ ಅಂತ. ಬೇಗ ಆನ್ಸರ್ ಮಾಡಿ. ಓಕೆ, ಓಕೆ. ಇಂಥ ಕ್ವಶನ್ಸ್ ಮತ್ತು ಆನ್ಸರ್ಸನ್ನು ಅಟೆಂಡ್ ಮಾಡಿದಾಗಲೇ ಏನಾಗುತ್ತೆ, ಯು ವಿಲ್ ಬಿಕಮ್ ಮೋರ್ ರೀಸನೇಬಲ್. ನಿಮ್ಮ ಆನ್ಸರ್ಸ್ ಎಲ್ಲ ಏನಾಗುತ್ತೆ, 100% ಚಾನ್ಸ್ ಇದೆ. ಹೈಸ್ಕೂಲ್ ಆಗಲಿ, ಈ ಕ್ರೈಸ್ ಆಗಲಿ, ಈ ನೇಮಕಾತಿಗಳು, ಮೊರಾರ್ಜಿ ನೇಮಕಾತಿಗಳಲ್ಲಿ ಈ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಈವನ್ PDO ಎಕ್ಸಾಮ್ಸಲ್ಲೂ ಕೂಡ ಬರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾರೆ, ಪೀಪಲ್ ಓಂಟ್ ಪ್ರಿಪೇರ್ ಫಾರ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಇಂಥವುಗಳಿಗೆ ಪ್ರಿಪ್ರೇಷನ್ ಮಾಡಲ್ಲ, ಆ್ಯಂಡ್ ದೇ ಸ್ಟ್ರಗಲ್ ಇನ್ ದೇರ್ ಎಕ್ಸಾಮ್ಸ್. ಓಕೆ, ಈಗ ಮುಂದೋಗೋಣ. ಎ ಅಂತ ಹೇಳ್ತಾರೆ, ಗುಡ್ ಆಗಬೇಕಾಗಿತ್ತು ಸರ್. ಓಕೆ, ಈಗ ನಾನು ಮತ್ತೆ ಮುಂದೆ ಆಸ್ ಯೂಶುವಲ್ ಮುಂದೆ ಹೋಗ್ತೀನಿ. ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಯಾವ್ದು ಬರಬೇಕು. ವೆನ್ ವ್ಯೂಡ್ ವಿತ್ ಹಿಸ್ ಪಾಯಿಂಟ್ ಆಫ್ ವ್ಯೂ, ಇಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಅಂದರೆ ಪಾರ್ಟ್ 1ನಲ್ಲೇ ರಾಂಗ್ ಇದೆ. ಯಾಕೆ ಅಂತಂದರೆ ಯಾವಾಗಲೂ ವ್ಯೂಡ್ ಫ್ರಮ್ ಬರಬೇಕು. ಇಲ್ಲಿ ವಿತ್ ಬಳಸಬಾರ್ದು, ವ್ಯೂಡ್ ಫ್ರಮ್ ಬರಬೇಕು. ಇಟ್ ಶುಡ್ ಬಿ ವ್ಯೂಡ್ ಫ್ರಮ್. ಯಾಕೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಫ್ರಮ್ ಶುಡ್ ರಿಪ್ಲೇಸ್ ವಿತ್ನ ಯಾವುದು ರಿಪ್ಲೇಸ್ ಮಾಡಬೇಕು, ಫ್ರಮ್ ರಿಪ್ಲೇಸ್ ಮಾಡಬೇಕು. ಯಾಕೆಂದರೆ ಫ್ರಮ್ ಈಸ್ ಎ ಪ್ರಿಪೋಸಿಷನ್, ಆಸ್ ಯು ನೋ, ಈಸ್ ಯೂಸ್ಡ್ ಶೋಯಿಂಗ್ ಸಂಬಡೀಸ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ಒನ್ಸ್ ಪಾಯಿಂಟ್ ಆಫ್ ವ್ಯೂ ಆ್ಯಸ್ ಫಾರ್ ಆಸ್ ಒನ್ ಈಸ್ ಕನ್ಸರ್ನ್. ಒಬ್ರಿಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ ಫ್ರಮ್ ಅಂತ ಬಳಸಬೇಕಾಗುತ್ತೆ ನೋಡಿ. ಫ್ರಮ್ ದ ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಬೇಕಾಗತ್ತೆ. ವಿತ್ ಅ ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳೋದಕ್ಕೆ ಬರಲ್ಲ. ಫ್ರಮ್ ಅ ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ದ ಪ್ರೊಜೆಕ್ಟ್ ವಾಸ್ ಎ ಡಿಸಾಸ್ಟರ್. ಆ ಪ್ರೊಜೆಕ್ಟ್ ಏನಿತ್ತಲ್ಲ, ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ಡಿಸಾಸ್ಟರ್ ಇದೆ ನೋಡಿ. ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ದ ಪಾರ್ಟಿ ವಾಸ್ ಕಂಪ್ಲೀಟ್ ಸಕ್ಸಸ್. ದ ಪಾರ್ಟಿ ವಿಚ್ ವಾಸ್ ಹೆಲ್ಡ್ ರೀಸೆಂಟ್ಲಿ ವಾಸ್ ಕಂಪ್ಲೀಟ್ ಸಕ್ಸಸ್. ಓಕೆ, ಹೀಗೆ ಆನ್ಸರ್ ಬರುತ್ತೆ. ಸೊ ಫ್ರಮ್ ಅನ್ನೋದು ಇಲ್ಲಿ ಸೂಟಬಲ್ ವರ್ಡ್ ಇದೆ ನೋಡಿ. ಸ್ಮಾಲ್ ಥಿಂಗ್ಸ್ ಇರುತ್ತೆ. ನೀವು ಕಲ್ತಿರೋ ಗ್ರಾಮರ್ ಒಂದು ಸೈಡ್ ಇರುತ್ತೆ, ಈ ವಿಚಾರಗಳೇ ಒಂದು ಸೈಡ್ ಇರುತ್ತೆ. ಹಾಗಾದರೆ ಸ್ವಲ್ಪ ಯು ಹ್ಯಾವ್ ಗಾಟ್ ದ ಲರ್ನಿಂಗ್. ಆನ್ ಮೆನಿ ಅಕೇಶನ್ಸ್ ವಿ ಡಿಡ್ ಹೆಲ್ಪ್ ದ ಪೂವರ್ ಪೀಪಲ್ ಬೈ ವೇ ಆಫ್ ಗಿವಿಂಗ್ ದೆಮ್ ಫುಡ್ ಟು ಈಟ್ ಆ್ಯಂಡ್ ಕ್ಲೋತ್ಸ್ ಟು ಪುಟ್ ಆನ್. ಇಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ ಅಂತ ನೀವು ಕಂಡುಹಿಡಿಬೇಕು. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಈಸಿ. ಇದು ಭಾಳ ಈಸಿ ಇದೆಯಪ್ಪ. ಯಾಕಂತಂದರೆ ತುಂಬ ಇಲ್ಲೇನು ರಿಸ್ಕ್ ಇಲ್ಲ. ದೆರ್ ಇಸ್ ನಥಿಂಗ್ ಮಚ್ ಕಾಲ್ಡ್ ಅಂಥ ರಿಸ್ಕ್ ಇದೆ ಅನ್ನೋವಂಥದ್ದು ಏನು ವಿಚಾರ ಇಲ್ಲ. ಈಸಿ ಇದೆ. ಇಫ್ ಯು ನೋ ಗ್ರಾಮರ್ ಯು ಕ್ಯಾನ್ ಹ್ಯಾಂಡಲ್ ದಿಸ್. ನೀವು ಸುಲಭವಾಗಿ ಹ್ಯಾಂಡಲ್ ಮಾಡ್ಬೋದು ಅಂಥದ್ದಿದೆ. ನೋಡೋಣ. ಐ ಹೋಪ್ ಯು ಆರ್ ಗೋಯಿಂಗ್ ಟು ಆನ್ಸರ್ ದಿಸ್ ಪಾರ್ಟ್. ಈ ಪಾರ್ಟನ್ನು ಆನ್ಸರ್ ಮಾಡ್ತೀರಿ. ಓಕೆ, ಜಸ್ಟ್ ಅ ಸೆಕೆಂಡ್. ಹಾಗಾದರೆ ಯಾವ ಪಾರ್ಟಲ್ಲಿ ಇದೆ ಆನ್ಸರ್ ಬೇಗ ಮಾಡಿ. ಆ್ಯಂಡ್ ಯು ಹ್ಯಾವ್ ದ 10 ಸೆಕೆಂಡ್ ಟೈಮ್. ನೀವು ಒಂದು 10 ಸೆಕೆಂಡ್ ಕೊಡ್ತೀನಿ. ದೆನ್ ಆಫ್ಟರ್ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಆನ್ಸರ್ ದಟ್. ಓಕೆ, ನಾವು ಐ ಆಮ್ ಗೋಯಿಂಗ್ ಟು ಆನ್ಸರ್ ದಿಸ್. ಇದನ್ನು ನಾನು ಆನ್ಸರ್ ಮಾಡ್ತೀನಿ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆನ್ಸರ್ಡ್. ಸರ್, ಮೆನಿ ಆಫ್ ಯು ಹ್ಯಾವ್ ಆನ್ಸರ್ಡ್. ಏನು ಕಾರಣ ಏನಿದೆ?
ಮೋಸ್ಟ್ ಆಫ್ ಯು ಆರ್ ಸೇಯಿಂಗ್ ಎಸ್. ಐ ಅಗ್ರಿ ವಿತ್ ನಾಗರಾಜ್ ಸುರಂಗಿ ಸರ್. ಡಿಡ್ ಹೆಲ್ಪ್ ಆಗಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ವಿ ಯೂಸ್ ಡೂ, ಡಸ್, ಡಿಡ್ ಈ ವರ್ಡ್ಸನ್ನು ಒಂದು ವರ್ಬ್ ಹಿಂದ್ಗಡೆ ಯೂಸ್ ಮಾಡ್ತೀವಿ. ಯಾಕೆ? ಟು ಇಂಟೆನ್ಸಿಫೈ, ಇಂಟೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಮೀನಿಂಗಲ್ಲಿ ಇಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡ್ತೀವಿ. ರೀಸೆಂಟ್ಲಿ ಐ ಹ್ಯಾವ್ ಟೇಕನ್ ದ ಕ್ಲಾಸ್, ಒಂದು ಕ್ಲಾಸನ್ನು ಹೇಳಿದ್ದೆ, ಟೈಪ್ಸ್ ಆಫ್ ವರ್ಬ್ಸ್ ಬಗ್ಗೆ ಆ ಕ್ಲಾಸನ್ನು ಹೇಳಿದ್ದೆ. ಸುಮಾರು 1 hour ಕ್ಲಾಸಲ್ಲಿತ್ತು. ದೇರ್ ಐ ಮೆನ್ಷನ್ಡ್ ದಿಸ್ ಪಾಯಿಂಟನ್ನು ಮೆನ್ಷನ್ ಮಾಡಿದ್ದೆ. ಆನ್ ಮೆನಿ ಅಕೇಶನ್ಸ್ ವಿ ಡಿಡ್ ಹೆಲ್ಪ್ ಆಗಬೇಕು. ಇ ಡಿ ನಿಮಗೆ ಬರಬಾರ್ದು. ಯಾಕಂತಂದರೆ ಇ ಡಿ ಬಂದರೆ ಏನಾಗುತ್ತೆ? ಡಬಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಡಬಲ್ ಪಾಸ್ಟ್ ಟೆನ್ಸ್ ಈಸ್ ನಾಟ್ ಅಲೋಡ್. ನೋಡಿ, ಹೆಲ್ಪ್ ಆಗಬೇಕು, ಹೆಲ್ಪ್ ಆಗಬಾರ್ದು. ಯಾಕೆ ಅಂತಂದರೆ, ವೆನ್ ಎವರ್ ನೀವು ಇಂಟೆನ್ಸಿಫೈ ಮಾಡೋದಕ್ಕೆ ಡೂ, ಡಸ್, ಡಿಡ್ ಅನ್ನು ಬಳಸ್ತೀರಿ, ಮೇನ್ ವರ್ಬನ್ನು ಬಳಸ್ತೀರಿ. ಮೇನ್ ವರ್ಬ್ ಶುಡ್ ಬಿ ಆಲ್ವೇಸ್ ಶುಡ್ ಬಿ ಇನ್ ಬೇಸ್ ಫಾರ್ಮಲ್ಲೇ ಇರಬೇಕು. ಯಾವ ವರ್ಬನ್ನು ಬಳಸ್ತೀರಿ? ಫಾರ್ ಎಕ್ಸಾಂಪಲ್, ಡೂ ಹೆಲ್ಪ್ ಅಥವಾ ಡಸ್ ಹೆಲ್ಪ್ ಆಗಬೇಕು, ಅಥವಾ ಡಿಡ್ ಹೆಲ್ಪೇ ಆಗಬೇಕು. ಬೇಸ್ ಫಾರ್ಮಲ್ಲೇ ಇರಬೇಕು. ದಿಸ್ ಫಾರ್ಮ್ ಶುಡ್ ಬಿ ಇನ್ ಬೇಸ್ ಫಾರ್ಮಲ್ಲೇ ಇರಬೇಕು. ಆದ್ರಲ್ಲಿ ಏನಾಗಿದೆ, ಡಿಡ್ ಜೊತೆಗೆ ಅವರು ಪಾಸ್ಟ್ ಟೆನ್ಸ್ ಫಾರ್ಮ್ನ ಬಳಸಿದ್ದಾರೆ ಆ ಸೆಂಟೆನ್ಸ್ ಮೇಲ್ಗಡೆ. ಹಾಗಾಗಿ ದಟ್ ಈಸ್ ದ ರಾಂಗ್ ಪಾಯಿಂಟ್. ಸೊ ನೋಡಿ, ಶಿ ಡಸ್ ಲುಕ್ ಟಯರ್ಡ್, ಹಿ ಡಸ್ ಲುಕ್ ಟಯರ್ಡ್. ನೋಡಿ, ಲುಕ್ಸ್ ಆಗಬಾರ್ದು. ಮತ್ತೆ ಹಿ ಡಸ್ ಲುಕ್ ಟಯರ್ಡ್, ಇದು ಬೇಸ್ ಫಾರ್ಮಲ್ಲೇ ಇರಬೇಕು. ಶಿ ಡಿಡ್ ಅಟ್ಲೀಸ್ಟ್ ರೈಟ್, ನೋಡಿ ಬೇಸ್ ಫಾರ್ಮಲ್ಲಿದೆ. ಶಿ ಡಿಡ್ ಅಟ್ಲೀಸ್ಟ್ ರೈಟ್ ಟು ಸೇ ಥ್ಯಾಂಕ್ ಯು. ಐ ಡೂ ವಾಂಟ್ ಟು ಬಿ ಶೂರ್, ಐ ಡೂ ವಾಂಟ್ ಟು ಬಿ ಶೂರ್. ನೋಡಿ, ಇದು ಏನು ಮಾಡುತ್ತೆ? ಈ ಡೂನ ನಾವು ಇದ್ರ ಹಿಂದ್ಗಡೆ ಆ್ಯಡ್ ಮಾಡಿದಾಗ ಮೀನಿಂಗ್ ಏನಾಗುತ್ತೆ? ಇಂಟೆನ್ಸಿಫೈ ಆಗುತ್ತೆ, ಜೊತೆ ಸ್ಟ್ರೆಸ್ ಸಿಗುತ್ತೆ. ಸೊ ದಟ್ ಈಸ್ ದ ಆನ್ಸರ್. ಈಗ ನಿಮಗೆ ಇಲ್ಲೊಂದು ಮಿಸ್ಟೇಕ್ ಅಂದರೆ ಸೆಂಟೆನ್ಸ್ 2 ಪೇಜಲ್ಲಿ ಹೋಗಿದೆ. ಅನ್ಲೆಸ್ ಇಟ್ ಈಸ್ ಅಕ್ಸೆಪ್ಟೆಡ್ ಟು ಬೋತ್ ಪಾರ್ಟೀಸ್ ಆ್ಯನ್ ಆರ್ಬಿಟ್ರೇಟರ್ ವುಡ್ ಬಿ ಆಫ್ ನೋ, ಓಕೆ, ಆಫ್ ನೋ ಯೂಸ್ ಟು ಸೆಟಲ್ ದಿಸ್ ಡಿಸ್ಪ್ಯೂಟ್ ಅಂತ ಇದೆ. ಸ್ವಲ್ಪ ಇದ್ರದ್ದು ಸೈಜ್ ಚಿಕ್ಕದು ಮಾಡಿ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಒಂದೇ ಸೆಂಟೆನ್ಸಲ್ಲಿ. ಓಕೆ, ಏನು ಮಾಡೋಕ್ಕೆ ಬರಲ್ಲ. ಐ ಕಾಂಟ್ ಹೆಲ್ಪ್ ದಿಸ್ ಔಟ್. ಅನ್ಲೆಸ್, ನೋಡಿ, ಅನ್ಲೆಸ್ ಇಟ್ ಈಸ್ ಅಕ್ಸೆಪ್ಟೆಡ್ ಟು ಬೋತ್ ಪಾರ್ಟೀಸ್ ಎನ್ ಆರ್ಬಿಟ್ರೇಟರ್ ವುಡ್ ಬಿ ಆಫ್ ನೋ ಯೂಸ್ ಟು ಸೆಟಲ್ ದಿಸ್ ಡಿಸ್ಪ್ಯೂಟ್ ಅಂತ ಇದೆ. ಯೂಶಲಿ ವೆನ್ ವಿ ವಾಂಟ್ ಟು ಡಿಸ್ಪ್ಯೂಟ್ ಅಂದರೆ ಏನು? ಆಫ್ಟರ್ ಆಲ್ ಡಿಸ್ಪ್ಯೂಟ್ ಮೀನ್ಸ್ ಸಮ್ ಕೈಂಡ್ ಆಫ್ ಕ್ವಾರಲ್, ಸಮ್ ಕೈಂಡ್ ಆಫ್ ಆರ್ಗ್ಯುಮೆಂಟ್. ಯಾವುದಾದ್ರೂ ವಿಚಾರದ ಇಟ್ಕೊಂಡು ನಾವು ಫೈಟ್ ಔಟ್ ಮಾಡ್ತೀವಿ, ಜಮೀನು, ಭೂಮಿ, ಆಸ್ತಿ ವಿಚಾರದಲ್ಲಿ. ಈ ಟೈಮಲ್ಲಿ ವಿ ಯೂಶಲಿ ಇನ್ವೈಟ್ ಆರ್ಬಿಟ್ರೇಟರ್, ನಡುವೆ ಮಧ್ಯಸ್ಥಿಕೆ ಮಾಡೋದನ್ನು ಕರೆಸ್ತೀವಿ. ಅದನ್ನ ಆರ್ಬಿಟ್ರೇಟರ್ ಅಂತ ಕರಿತೀವಿ. ಆರ್ಬಿಟ್ರೇಟರ್ ಯಾವಾಗ 2 ಪಾರ್ಟೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಈ ಆರ್ಬಿಟ್ರೇಟರ್ ಅವನ ಕೆಲಸನೇ ಇರಲ್ಲ. ಈ ಸೆಂಟೆನ್ಸಲ್ಲಿ ಎಲ್ಲಿ ತಪ್ಪಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ಇಟ್ ಔಟ್. ಓಕೆ, ಈಗ ಲೆಟ್ಸ್ ಮೂವ್ ಆನ್. ನೋಡಿರಿ, ಇಲ್ಲಿ ಅನ್ಲೆಸ್ ಇಟ್ ಈಸ್ ಅಕ್ಸೆಪ್ಟೆಡ್ ಟು ಬೋತ್ ದ ಪಾರ್ಟೀಸ್. ಇಲ್ಲಿ ಅಕ್ಸೆಪ್ಟೆಡ್ ಏನಿದೆ, ಈ ಜಾಗದಲ್ಲಿ ಏನು ಬರಬೇಕು? ಬೈ ಬೋತ್ ಪಾರ್ಟೀಸ್ ಬರಬೇಕು. ಎಸ್, ಮಯೂರಿ ಶಿವಣ್ಣ, ನೌ ಯು ಆರ್ ರಾಕಿಂಗ್, ಸೂಪರ್. ಬೈ ಬೋತ್ ಪಾರ್ಟೀಸ್ ಆಗಬೇಕು. ಇಲ್ಲಿ ಟು ಅಲ್ಲ, ಇಟ್ ಶುಡ್ ಬಿ ಬೈ ಆಗಬೇಕು. ಅಕ್ಸೆಪ್ಟೆಡ್ ಬೈ ಶುಡ್ ಬಿ ದೇರ್. ಹಾಗಾಗಿ ಫಸ್ಟ್ ಪಾರ್ಟಲ್ಲೇ ರಾಂಗ್ ಇದೆ. ನೋಡಿ, ಅಕ್ಸೆಪ್ಟೇಬಲ್ ಏನಾಗಬೇಕು? ಅಕ್ಸೆಪ್ಟೆಡ್ ಬೈ ಆಗಬೇಕು. ಓಕೆ, ಕೆಲವು ಟೈಮಲ್ಲಿ ನಾವು ಇಲ್ಲಿ ನೋಡಿ ಸೆಂಟೆನ್ಸ್ ಅಕ್ಸೆಪ್ಟೆಡ್ ಏನಿದೆ, ಅಕ್ಸೆಪ್ಟೆಡ್ ಅಂದರೆ ಟು ಅಗ್ರಿ, ಅಪ್ರೂವ್ ಸಮಥಿಂಗ್ ಅಂತ, ಹೌದಾ? ಅಗ್ರೀಡ್ ಅಥವಾ ಅಪ್ರೂವ್ಡ್ ಬೈ, ಏನು ಮೋಸ್ಟ್ ಪೀಪಲ್ ಇನ್ ಸೊಸೈಟಿ ಅಗ್ರೀಬಲ್ ಅಂತ ಬರುತ್ತೆ. ಅಬ್ಜೆಕ್ಟಿವ್ ಫಾರ್ಮ್ ಏನಾಗುತ್ತೆ? ಅಪ್ರೂವ್ಡ್, ಅಗ್ರೀಡ್ ಅಂತ ಬರುತ್ತೆ. ಇರಲಿ, ಪರವಾಗಿಲ್ಲ. ದ ಪ್ರಿನ್ಸೆಸ್ ಅಕ್ಸೆಪ್ಟೆಡ್ ದ ಆಫರ್. ಇಲ್ಲಿ ಆ್ಯಕ್ಟಿವ್ ವಾಯ್ಸಲ್ಲಿದೆ ಸೆಂಟೆನ್ಸ್. ದ ಆಫರ್ ವಾಸ್ ಅಕ್ಸೆಪ್ಟೆಡ್ ಬೈ ದ ಪ್ರಿನ್ಸೆಸ್ ಅಂತ ಪ್ಯಾಸಿವ್ ವಾಯ್ಸಲ್ಲಿದೆ. ಮೇಲ್ಗಡೆ ಸೆಂಟೆನ್ಸ್ ಏನಿದೆ, ಇಲ್ಲಿ ಸೆಂಟೆನ್ಸ್ ಅನ್ಲೆಸ್ ಇಟ್ ಈಸ್ ಅಕ್ಸೆಪ್ಟೆಡ್ ಬೈ ದ ಬೋತ್ ಪಾರ್ಟೀಸ್, ಅಲ್ಲೂ ಕೂಡ ಪ್ಯಾಸಿವ್ ಒಂದು ವಾಯ್ಸ್ ಕಣ್ಣಿಗೆ ಕಾಣ್ತದೆ. ಹಾಗಾಗಿ ಬೈ ಬರೋದು ಮೋರ್ ಸೂಟೇಬಲ್, ಹೌದಾ? ಹಾಗೆ ನೆಕ್ಸ್ಟ್ ಸೆಂಟೆನ್ಸ್ ಹೋಗೋಣ. ನೆಕ್ಸ್ಟ್ ಸೆಂಟೆನ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ.
Although manager was keen on getting the work done through Sudhir yesterday, he tries to avoid it. ಇಲ್ಲಿ ಇದು ಕೂಡ ಈಸಿ ಕ್ವಶನ್. ಹೌ ಆರ್ ಯು ಗೋಯಿಂಗ್ ಟು ಹ್ಯಾಂಡಲ್ ದಿಸ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಯಾವ ಪಾರ್ಟಲ್ಲಿ ತಪ್ಪಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. Although manager was keen on getting the work done through Sudhir yesterday, he tries to avoid it. आपको इधर किस पार्ट में एरर है फाइंड आउट करना है. Although the manager was keen on getting the work done through Sudhir yesterday, he tries to avoid it. ಯಾವ ಪಾರ್ಟಲ್ಲಿದೆ? ಯಾರಾದರೂ ಆನ್ಸರ್ನ ಫೈಂಡ್ ಔಟ್ ಮಾಡಿದ್ರಾ? ಓಕೆ, ಯಾರೂ ಕೂಡ ಫೈಂಡ್ ಔಟ್ ಮಾಡಿಲ್ಲ. ಅಥವಾ ಓಕೆ, ಕೀನ್ಲಿ ಅಂತ ಒಬ್ರು ಹೇಳ್ತಾರೆ, ಎ ಪಾರ್ಟಲ್ಲಿದೆ ಅಂತ ಒಬ್ರು ಹೇಳ್ತಿದ್ದಾರೆ. ಓಕೆ, ಎ ಪಾರ್ಟಲ್ಲಿ ಭಾಳ ಜನಕ್ಕೆ ಆಲ್ದೋ ದ ಮ್ಯಾನೇಜರ್ ವಾಸ್ ಕೀನ್ಲಿ ಅಂತ ಬರಬೇಕು ಅಂತ ಅವ್ರದ್ದು. ಸಮ್ ಆಫ್ ಯು ಆರ್ ಸೇಯಿಂಗ್ ಕೀನ್ಲಿ ಬರಬೇಕು ಅಂತ ಮುರುಗೇಶ್ ಹಾಗೆ ಮಂಗಲ ಅವರು ಹೇಳ್ತಿದ್ದಾರೆ. ಓಕೆ, ನಾನು ಅದನ್ನು ನಿಮ್ಮ ಆನ್ಸರ್ನ ತಗೊಳ್ತೀನಿ. ಬಟ್ ದಟ್ಸ್ ನಾಟ್ ಅ ರೈಟ್ ಆನ್ಸರ್. ನೀವು ಹೇಳ್ತಾರೆ ಆನ್ಸರ್ ರೈಟ್ ಇಲ್ಲ. ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಟೆನ್ಸ್ ಯಾವುದಿದೆ? ವಾಸ್ ಇದೆ. ಆಲ್ದೋ ಮ್ಯಾನೇಜರ್ ವಾಸ್ ಕೀನ್, ತುಂಬ ಇಂಟ್ರೆಸ್ಟ್ ಇದ್ದ. ಕೀನ್ ಅಂದರೆ ಇಂಟ್ರೆಸ್ಟೆಡ್. ಆಲ್ದೋ ದ ಮ್ಯಾನೇಜರ್ ವಾಸ್ ಇಂಟ್ರೆಸ್ಟೆಡ್ ಗೆಟಿಂಗ್ ದ ವರ್ಕ್ ಡನ್ ಥ್ರೂ ಸುಧೀರ್ ಎಸ್ಟರ್ಡೇಸ್. ಸುಧೀರೇ ಆ ಕೆಲಸ ಮಾಡಬೇಕು ಅನ್ನೋದ್ರಲ್ಲಿ ಅವನಿಗೆ ಇಂಟ್ರೆಸ್ಟ್ ಇತ್ತು. ಇದೆಲ್ಲ ಯಾವುದೇ ಟೆನ್ಸಲ್ಲಿದೆ? ಪಾಸ್ಟ್ ಟೆನ್ಸಲ್ಲಿದೆ. ದ ಹೋಲ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಇಲ್ಲಿ ಎರಡು ಕ್ಲಾಸ್ ಇದೆ. ಇದು ಇಲ್ಲಿದ್ದ ಏನಿದೆಲ್ಲ ಈ ಕ್ಲಾಸು, ದ ಹೋಲ್ ಕ್ಲಾಸ್, ಇದು ಪಾಸ್ಟ್ ಟೆನ್ಸಲ್ಲಿದೆ. ಯಾವಾಗ ಮೇನ್ ಕ್ಲಾಸ್ ಪಾಸ್ಟ್ ಟೆನ್ಸಲ್ಲಿದ್ದರೆ ಫಾಲೋಅಪ್ ಕ್ಲಾಸು ಕೂಡ ಪಾಸ್ಟ್ ಟೆನ್ಸಲ್ಲಿ ಇರಬೇಕು, ಆದರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಇಷ್ಟು ಈಸಿ ಕ್ವಶನ್ ನಿಮಗೆ ಕ್ಲಿಕ್ ಮಾಡೋಕ್ಕಾಗಿಲ್ಲಲ್ಲ. ವಾಟ್ ಟು ಡೂ? ಹೀ ಟ್ರೈಸ್ ಟು ಅವಾಯ್ಡ್ ಇಟ್ ಅಂತ ಇದೆ. ಸೊ ಇಲ್ಲಿ ಮೇಲ್ ಫಸ್ಟ್ ಕ್ಲಾಸು, ದ ಮೇನ್ ಕ್ಲಾಸ್ ಅಥವಾ ಪ್ರಿನ್ಸಿಪಲ್ ಕ್ಲಾಸು ಪಾಸ್ಟ್ ಟೆನ್ಸಲ್ಲಿದ್ದಾಗ ಸಬಾರ್ಡಿನೇಟ್ ಕ್ಲಾಸು ಕೂಡ ಪಾಸ್ಟ್ ಟೆನ್ಸಲ್ಲಿ ಇರಬೇಕು, ಅದರಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿದೆ. ನೀವು ಮಿಸ್ ಮಾಡ್ಕೊಂಡ್ರಿ. ಅಲ್ಲಿ ಟ್ರೈಡ್ ಬರಬೇಕು ಇನ್ ಕೇಸ್ ಆಫ್ ಟ್ರೈಸ್ ಜಾಗದಲ್ಲಿ. ದ ಪ್ರಿನ್ಸಿಪಲ್ ಕ್ಲಾಸ್ ಏನಿದೆ ಪಾಸ್ಟ್ ಟೆನ್ಸಲ್ಲಿದೆ. ಫಾಲೋಅಪ್ ಕ್ಲಾಸು ಕೂಡ ಏನಾಗಬೇಕು? ಅದು ಕೂಡ ಪಾಸ್ಟ್ ಟೆನ್ಸಲ್ಲಿ ಬೇಕು. ನೋಡಿ, ದ ಟೀಚರ್ ಟೋಲ್ಡ್ ಅಸ್ ದಟ್ ಹಿ ವುಡ್ ಟು ಟೇಕ್ ಅಸ್ ಫಾರ್ ಅ ಪಿಕ್ನಿಕ್ ದ ನೆಕ್ಸ್ಟ್ ಡೇ. ಹೌದಾ? ಇಲ್ಲಿ ಈ ಪಾರ್ಟ್ ಪಾಸ್ಟ್ ಟೆನ್ಸಲ್ಲಿದ್ದಾಗ ಫಾಲೋಅಪ್ ಪಾರ್ಟು ಕೂಡ ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಮೈ ಫಾದರ್ ಗೇವ್ ಮೀ ದ ಬುಕ್ ವಿಚ್ ಐ ವಾಂಟೆಡ್. ನೋಡಿ, ಫಾದರ್ ಗೇವ್ ಮೀ ಬುಕ್ ವಿಚ್ ಐ ವಾಂಟೆಡ್. ಹೌದಾ? ಹಾಗೆಯೇ ಈಗ ನೆಕ್ಸ್ಟ್ ಸೆಂಟೆನ್ಸ್ ಬರ್ತಾ ಇದೆ. ಇಲ್ಲಿಯೂ ಕೂಡ ಸ್ಮಾಲ್ ಥಿಂಗ್ ಇಸ್ ದಟ್ ದ ವೇರಿಯಸ್ ಕಾನ್ಸಿಕ್ವೆನ್ಸಸ್ ಆಫ್ ದ ಡಿಸಿಷನ್ ಟೇಕನ್ ಬೈ ದ ಫೈನಾನ್ಸ್ ಮಿನಿಸ್ಟ್ರಿ ವಾಸ್ ನಾಟ್ ಫೋನ್ ಸೀನ್ ಬೈ ದ ಬ್ಯೂರೋಕ್ರಾಟ್ಸ್ ಅಂತ ಇಲ್ಲಿ ಪಾರ್ಟ್ ಇದೆ. ಇದು ಕೂಡ ಸ್ವಲ್ಪ ಓಕೆ, ಜಸ್ಟ್ ಅ ಸೆಕೆಂಡ್, ನಾನು ಇದು ಮಿನಿಮೈಸ್ ಮಾಡಿ ನಿಮ್ಗೆ ಕಾಣಿಸೋಂಗೆ ಮಾಡ್ತೀನಿ. ಓಕೆ, ಮಿನಿಮೈಸ್ ಆಯಿತು. ಹಾಂ, ಈಗ ಯಾವ ಪಾರ್ಟಲ್ಲಿ ಇದೆ ಅಂತ ನೀವು ನೋಡಿ ಹೇಳಬೇಕು. ವಿ ಆರ್ ಗೋಯಿಂಗ್ ಟು ಟೇಕ್ 2 more ಕ್ವಶನ್ಸ್. ಇನ್ನು 2 ಕ್ವಶನ್ಸ್ ಇರುತ್ತೆ. ದ ವೇರಿಯಸ್ ಕಾನ್ಸಿಕ್ವೆನ್ಸಸ್ ಆಫ್ ದ ಡಿಸಿಷನ್ ಟೇಕನ್ ಬೈ ದ ಫೈನಾನ್ಸ್ ಮಿನಿಸ್ಟ್ರಿ ವಾಸ್ ನಾಟ್ ಫೋರ್ ಸೀನ್ ಬೈ ದ ಬ್ಯೂರೋಕ್ರಾಟ್ಸ್ ಅಂತ ಇದೆ. ಎಲ್ಲಿ ಬರ್ಬೋದು? ಓಕೆ, ಎನಿವೆ ನೋಡಿ, ಕರೆಕ್ಟ್ ಆನ್ಸರ್ನ ಬೇಗ ಫೈಂಡ್ ಔಟ್ ಮಾಡಿ. ಯಾವ ಪಾರ್ಟಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಇದೆ. ಯಾವ ಪಾರ್ಟಲ್ಲಿ ತಪ್ಪಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಜಡ್ಜ್ ಇಟ್ ಔಟ್. ನಿಮಗೆ ಅದು ಜಡ್ಜ್ ಆಗುತ್ತೆ, ಇಲ್ಲದೇ ಇದ್ದರೆ ಜಡ್ಜ್ ಆಗಲ್ಲ. ಓಕೆ ಓಕೆ, ನಾನೇ ಇದನ್ನು ಆನ್ಸರ್ ಹೇಳ್ತೀನಿ ನೋಡಿ. ದ ವೇರಿಯಸ್ ಕಾನ್ಸಿಕ್ವೆನ್ಸಸ್ ಆಫ್ ದ ಡಿಸಿಷನ್ ಟೇಕನ್ ಬೈ ದ ಫೈನಾನ್ಸ್ ಮಿನಿಸ್ಟ್ರಿ. ನೋಡಿ, ಇದು ಕೂಡ ಸಬ್ಜೆಕ್ಟ್ ಏನಿದೆ ಪ್ಲೂರಲ್ ಇದೆ. ಇಲ್ಲಿ ಸಬ್ಜೆಕ್ಟ್
ಪ್ಲೂರಲ್ ಇದೆ. ದ ವೇರಿಯಸ್ ಕಾನ್ಸಿಕ್ವೆನ್ಸಸ್ ಆಫ್ ದ ಡಿಸಿಷನ್ ನೋಡಿ. ಈ ಆಫ್ ಸ್ಟ್ರಕ್ಚರ್ ಬಂದಾಗ ನೀವು ಈ ಕಡೆ ನೋಡಿ, ದ ವೇರಿಯಸ್ ಕಾನ್ಸಿಕ್ವೆನ್ಸಸ್ ಏನು ಸಬ್ಜೆಕ್ಟ್ ಪ್ಲೂರಲ್ ಇದೆ, ಹೌದಾ? ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಇಲ್ಲಿ ಫಾಲೋಅಪ್ ವರ್ಬು ಕೂಡ ಏನಿರಬೇಕು, ಇಟ್ ಶುಡ್ ಬಿ ಪ್ಲೂರಲ್, ವರ್ಬ್ ಬರಬೇಕು ಅಲ್ವಾ? ದಟ್ ಈಸ್ ಇಟ್. ಬೇರೆ ಯಾವ ವರ್ಡ್ ಇಲ್ಲ, ವರ್ಬ್ ಬರಬೇಕು ಅಷ್ಟೇ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಇರುವಂಥ ಕ್ವಶನ್ ಇಲ್ಲಿ ನೋಡಿ. ದ ನಂಬರ್ ಆಫ್ ವಾಲಂಟಿಯರ್ಸ್ ಗ್ರೋಸ್. ದ ನಂಬರ್ ನಾನು ಹಿಂದೆ ಹೇಳಿದ್ದೆ, ಆ ನಂಬರ್ ಅಂತ ಬಂದಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗುತ್ತೆ, ದ ನಂಬರ್ ಬಂದಾಗ ಸಬ್ಜೆಕ್ಟ್ ಪ್ಲೂರಲ್ ಆಗುತ್ತೆ. ಸಬ್ಜೆಕ್ಟ್ ಪ್ಲೂರಲ್ ಆದಾಗ ಗ್ರೋಸ್ ಏನಿದೆಲ್ಲ ನೋಡಿ, ಸಬ್ಜೆಕ್ಟು ಇಲ್ಲಿ ಸಿಂಗ್ಯುಲರ್ ಇದೆ, ಹಾಗಾಗಿ ವರ್ಬು ಪ್ಲೂರಲ್ ಇದೆ. ಓಕೆ. ಆ ನಂಬರ್ ಆಫ್ ಪೀಪಲ್ ನೋಡಿ, ಇಲ್ಲಿ ಸಬ್ಜೆಕ್ಟ್ ಏನಾಯಿತು, ಇದು ಸಿಂಗ್ಯುಲರ್ ಇದೆ. ಆ ನಂಬರ್ ಆಫ್ ಪೀಪಲ್ ಇದು ಪ್ಲೂರಲ್ ಇದೆ. ಸಬ್ಜೆಕ್ಟ್ ಏನಿದೆ ಪ್ಲೂರಲ್. ದ ನಂಬರ್ ಬಂದಾಗ ಸಿಂಗ್ಯುಲರ್, ಆ ನಂಬರ್ ಬಂದಾಗ ಪ್ಲೂರಲ್. ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟ್ ಇಲ್ಲಿ ಪ್ಲೂರಲ್ ಇದೆ. ಪ್ಲೂರಲ್ ಇದ್ದದಕ್ಕೆ ವರ್ಬು ಕೂಡ ಏನಿರಬೇಕು, ಪ್ಲೂರಲ್ ಇರಬೇಕು, ಗ್ರೋ ಆಗಿರಬೇಕು. ಹಾಗೇನೆ ಅಲ್ಲಿ ಕೂಡ ಏನಾಗಿದೆ ಸೆಂಟೆನ್ಸಲ್ಲಿ, ಮೇಲ್ಗಡೆ ಸೆಂಟೆನ್ಸಲ್ಲಿ ನೋಡಿ, ದ ವೇರಿಯಸ್ ಕಾನ್ಸಿಕ್ವೆನ್ಸಸ್ ಪ್ಲೂರಲ್ ಇದೆ, ಹಾಗಾಗಿ ಇಲ್ಲಿ ಬರೋ ವರ್ಬು ಕೂಡ ಪ್ಲೂರಲ್ ಇರಬೇಕು, ಅಲ್ಲಿ ಬರಬೇಕು. ಬೇರೆ ಎಲ್ಲ ಹೇಳ್ತಾ ಇದ್ದೀರಾ, ಹೇಳ್ಬೇಕಾದ್ರೆ ಆನ್ಸರ್ನೇ ಹೇಳ್ತಾ ಇಲ್ಲ. ಐ ಫೀಲ್ ಸಾರಿ ಫಾರ್ ಯು ಆಲ್. ಇಟ್ಸ್ ಓಕೆ. ನೋಡಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. I never considered him to be a person who would go back on his promise and then do not even apologize ಅಂತ ಇದೆ. ಯಾವ ಪಾರ್ಟಲ್ಲಿ ಎರರ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ. ಯಾವ ಪಾರ್ಟಲ್ಲಿ ಎರರ್ ಇದೆ? ಐ ನೆವರ್ ಕನ್ಸಿಡರ್ಡ್ ಹಿಮ್ ಟು ಬಿ ಅ ಪರ್ಸನ್ ಹೂ ವುಡ್ ಗೋ ಬ್ಯಾಕ್ ಆನ್ ಹಿಸ್ ಪ್ರಾಮಿಸ್ ಆ್ಯಂಡ್ ದೆನ್ ಡು ನಾಟ್ ಈವನ್ ಅಪಲಜೈಸ್ ಅಂತ ಇದೆ. ಇಲ್ಲಿ ಐ ಕ್ಯಾನ್ ಸಿ ದಟ್ ಐ ನೆವರ್ ಕನ್ಸಿಡರ್ಡ್ ಹಿಮ್ ಟು ಬಿ ಎ ಪರ್ಸನ್. ಅಲ್ಲಿ ಯಾವುದೇ ಪಾರ್ಟ್ ಎಲ್ಲಿ ಯಾವುದೂ ಇಲ್ಲ, ಕರೆಕ್ಟ್ ಇದೆ. ಹೂ ವುಡ್ ಗೋ ಬ್ಯಾಕ್ ಆನ್ ಈಸ್ ಪ್ರಾಮಿಸ್ ಆ್ಯಂಡ್ ದೆನ್ ಡು ನಾಟ್ ಈವನ್ ಅಪಲಜೈಸ್ ಅಂತ. ಇಲ್ಲಿ ಏನು ಬರಬೇಕು? ನಾನೇ ಆನ್ಸರ್ ಹೇಳ ಅಥವಾ ನಾನು ಐ ಜಸ್ಟ್ ವಾಂಟ್ ಟು ಗಿವ್ ಯು ಟೈಮ್. ಓಕೆ, 10 seconds ಟೈಮ್ ಕೊಟ್ಬಿಡೋಣ, ನಾಮಿನಲ್ ಟೈಮ್. ದೆನ್ ವಿ ವಿಲ್ ಗೋ ವಿತ್ ಆನ್ಸರ್. ಓಕೆ, ಇಲ್ಲಿ ಕೂಡ ಬಹುತೇಕ ಯಾರಿಗೂ ಕೂಡ ಆನ್ಸರ್ ಗೊತ್ತಾಗ್ತಾ ಇಲ್ಲ. ನೋ ಪ್ರಾಬ್ಲಮ್. ನೋಡಿ, ಐ ನೆವರ್ ಕನ್ಸಿಡರ್ಡ್ ಹಿಮ್ ಟು ಎ ಪರ್ಸನ್ ಹೂ ವುಡ್ ಗೋ ಬ್ಯಾಕ್ ಆನ್ ಹಿಸ್ ಪ್ರಾಮಿಸ್ ಆ್ಯಂಡ್ ಇಲ್ಲಿ ಈ ಡೂ ಬೇಕಾಗಿಲ್ಲ. ದೆನ್ ನಾಟ್ ಈವನ್ ಅಪಲಜೈಸ್ ಸಾಕಾಗುತ್ತೆ, ಡೂ ಬೇಕಾಗಿಲ್ಲ. ಡೂ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದೆ, ಹಾಗೆಯೇ ಈ ಸ್ಟ್ರಕ್ಚರ್ಗೆ ಇಲ್ಲಿ ನಾಟ್ ತೊಗೊಂಡು ಹೋದರೆ ಸಾಕು, ಅದರ ಟೆನ್ಸನ್ನು ಇಂಡಿಕೇಟ್ ಮಾಡೋಗತ್ತೆ ಇಲ್ಲ. ಓಕೆ, ಡೂ ಏನಿದೆ ಅಲ್ಲಿ ಯೂಸ್ ಮಾಡಬಾರ್ದು. ಈಚ್ ಕ್ಲಾಸ್ ಹ್ಯಾಸ್ ಟು ಬಿ ಸ್ಟ್ರಕ್ಚರ್ಡ್ ಇನ್ ಎ ವೇ ದಟ್ ಈಸ್ ಕಂಪ್ಲೀಟ್ ಸೆಂಟೆನ್ಸ್. ತನ್ನಷ್ಟೇ ತಾನೇ ಕಂಪ್ಲೀಟ್ ಸೆಂಟೆನ್ಸ್ ಅನ್ನಿಸ್ಬೇಕು. ಐ ನೆವರ್ ಕನ್ಸಿಡರ್ಡ್ ಹಿಮ್ ಟು ಎ ಪರ್ಸನ್ ಹೂ ವುಡ್ ಗೋ ಬ್ಯಾಕ್ ಆನ್ ಹಿಸ್ ಪ್ರಾಮಿಸ್ ಏನಿದೆ ಇದು ಸೆಂಟೆನ್ಸ್ 1 ಆಯಿತು. ದಿಸ್ ಬಿಕಮ್ಸ್ ಅ ಸೆಂಟೆನ್ಸ್ 1. ಐ ನೆವರ್ ಕನ್ಸಿಡರ್ಡ್ ಹಿಮ್ ಟು ಬಿ ಎ ಪರ್ಸನ್ ಹೂ ವುಡ್ ನಾಟ್ ಈವನ್ ಅಪಲಜೈಸ್ ಸೆಂಟೆನ್ಸ್ 2 ಆಯಿತು. ಎರಡನ್ನೂ ಕಂಬೈನ್ ಮಾಡಿದಾಗ ಏನಾಗುತ್ತೆ, ವೆನ್ ಯು ಕಂಬೈನ್ ಬೋತ್ ಆಫ್ ದೆಮ್. ನೋಡಿರಿ, ಐ ನೆವರ್ ಕನ್ಸಿಡರ್ಡ್ ಹಿಮ್ ಟು ಬಿ ಅ ಪರ್ಸನ್ ಹೂ ವುಡ್ ಗೋ ಬ್ಯಾಕ್ ಆನ್ ಹಿಸ್ ಪ್ರಾಮಿಸ್ ಆ್ಯಂಡ್ ನಾಟ್ ಈವನ್ ಅಪಲಜೈಸ್ ಅಂತ ಬರಬೇಕು. ಇಲ್ಲಿ ಆ್ಯಂಡ್ ಆದಮೇಲೆ ಡೈರೆಕ್ಟಾಗಿ ನಾಟನ್ನ ಆ್ಯಡ್ ಮಾಡಬೇಕಾಗತ್ತೆ. ಅಲ್ಲಿ ಮತ್ತೆ Hstrಗೆ PM ನವರು ಕೆಮಿಸ್ಟ್ರಿ ಓದಬೇಕಾಗತ್ತೆ. PCM ಅಲ್ಲಿರುವಂಥ ಫಿಸಿಕ್ಸು ಕೆಮಿಸ್ಟ್ರಿ ಈ ಹಿಂದೆ ಎಲ್ಲ ಕೇಳಿದ್ದಾರೆ, ಬಯೋನು ಕೂಡ ಕೇಳಿದ್ದಾರೆ. ಪ್ರಿಪೇರ್ ಮಾಡಿ ಎಲ್ಲರಿಗಿಂತ ನಿಮಗೆ ಕೇಳಿಲ್ಲ. PCMಲ್ಲಿ PCM ಇರುತ್ತೆ, PCMನವರಿಗೆ ಇದೇ ಇರುತ್ತೆ. ಏನು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಇರುತ್ತೆ, ಬಯೋ ಇರಲ್ಲ. ಕೆಮಿಸ್ಟ್ರಿ ಓಕೆ. PM ಯೂಶಲಿ ಅಲ್ಲಿ ಏನಂತಾರೆ, PM ಮೆಥಡ್ ಅಂತ ಹೇಳ್ತಾರೆ. ಫಿಸಿಕ್ಸ್ ಮ್ಯಾಥ್ಸ್ ಕಡೆನೇ ಹೆಚ್ಚು ಒತ್ತು ಕೊಡ್ತಾರೆ. ನೋಡೋಣ, ಲೆಟ್ಸ್ ಸಿ. ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ಮುಂದೋಗೋಣ. ಹಾಗಾಗಿ ಆ ಸ್ಟ್ರಕ್ಚರಲ್ಲಿ ಡೂ ಬರೋದೇ ಇಲ್ಲ. ಲಾಸ್ಟ್ ಕ್ವಶನ್ ಆಫ್ ದ ಸೆಷನ್. ಹ್ಯಾವಿಂಗ್ ಫಿನಿಶ್ಡ್ ಅಟ್ ಸ್ಕೂಲ್, ರಘು ಥಾಟ್ ಆಫ್ ಗೋಯಿಂಗ್ ಟು ಬಾಂಬೆ ಇನ್ ಸರ್ಚ್ ಸಮ್ ಜಾಬ್ ಅಂತ ಇದೆ. ಇದು ಅಂತೂ ಭಾಳ ಈಸಿ ಇದೆ, ಓದ್ತಾನೆ ಗೊತ್ತಾಗ್ಬಿಡುತ್ತೆ. ಇಲ್ಲೆಲ್ಲೋ ಒಂದು ಕಡೆ ರಾಂಗ್ ಇದೆ, ದೇರ್ ಇಸ್ ಸಮ್ ರಾಂಗ್ ಅಂತ. ವೆನ್ ಯು ಗೋ ಥ್ರೂ ದಟ್, ನೋಡಿ ಎವ್ರಿಬಡಿ ನಮ್ಮ ಮೈಂಡಲ್ಲೂ ಕೂಡ ಒಂದು ಗ್ರಾಮರ್ ಅನಾಲಿಸಿಸ್ ಮಾಡೋದಿರುತ್ತೆ.
ಅದು ತಕ್ಷಣ ನಮಗೆ ಹೇಳುತ್ತೆ, ಓ ಈ ಪಾಠಲ್ಲಿ ತಪ್ಪಿದೆ ಅಂತ. ವಿ ಶುಡ್ ಲಿಸನ್ ಟು ದಟ್. ಅದನ್ನು ಕೇಳಬೇಕು, ಆದರೆ ನಾವು ಕೇಳಲ್ಲ. ದೀಪಾ ಜ್ಯೋತಿ ಮೇಡಮ್ ಸೇ ರೂಲ್ಸ್ ಅಂತ ತಕ್ಷಣ ಸ್ಪಾಟಿಂಗ್ ಎರರ್ಗೆ ಸಂಬಂಧಪಟ್ಟಂಗೆ ಯು ಹ್ಯಾವ್ ಟು ಗೋ ಥ್ರೂ ಟೆನ್ಸಸ್ಸನ್ನು ಕಲಿಬೇಕು. ಆ್ಯಂಡ್ ಯು ಆರ್ ಆಲ್ ಟೀಚರ್ಸ್. ಐ ಥಿಂಕ್ ಯು ಆರ್ ಅಗ್ರಿ, ಯು ಸ್ಟಡಿಡ್ ಆಲ್ ದೀಸ್ ಥಿಂಗ್ಸ್. ಐ ಆಮ್ ಟೀಚಿಂಗ್ ದೆಮ್ ಇನ್ ಪೇಡ್ ಗ್ರೂಪಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ನಾವು ಟೀಚಿಂಗ್ ಟೆನ್ಸಸ್ ಹೇಳ್ಕೊಡ್ತಾ ಇದ್ದೀನಿ. ಇದರ ನೌನ್ ಮತ್ತು ಪ್ರೊನೌನ್ಸ್ ಹೇಳಿದ್ದೀನಿ. ನೌನ್ ಯೂಸೇಜ್ ಹೇಳಿದ್ದೀನಿ, ಪ್ರೊನೌನ್ ಯೂಸೇಜನ್ನು ಹೇಳಿದ್ದೀನಿ, ಆ ಟೆನ್ಸಸ್ ಹೇಳಿದ್ದೀನಿ. ಆನಂತರ ಟೆನ್ಸಸ್ ಆದಮೇಲೆ ಪ್ರಿಪೊಸಿಷನ್ಸ್ ಹೇಳಬೇಕಾಗತ್ತೆ, ಅದ್ರ ಯೂಸೇಜ್ ಹೇಳಬೇಕಾಗತ್ತೆ, ಕಂಜಕ್ಷನ್ ಅದ್ರ ಯೂಸೇಜ್ ಹೇಳಬೇಕಾಗತ್ತೆ, ಅಬ್ಜೆಕ್ಟಿವ್ ಹೇಳಬೇಕಾಗತ್ತೆ. ಎಲ್ಲನೂ ಕ್ಲಬ್ ಮಾಡಿ ಕೇಳ್ತಾರೆ. ಇದು ಯು ಹ್ಯಾವ್ ಟು, ಇದು ಒಂಥರ ನಿಮಗೆ ಐ ಓಪನರ್ ಇದ್ದಂಗೆ. ಸ್ಟಡೀಸ್ ಮಾಡುವಾಗ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಇದೆ. 1 by 1 ಐ ಆಮ್ ಗೋಯಿಂಗ್ ಇನ್ ಪೇಡ್ ಕ್ಲಾಸಲ್ಲಿ ಇದ್ರ ಬಗ್ಗೆ 1 by 1 ಹೋಗ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಪೇಡ್ ಗ್ರೂಪ್ ಮೆಂಬರ್ಸ್ಗೇನು 8 o'clock ಕ್ಲಾಸ್ ಇದೆಯಲ್ಲ, ಅದರಲ್ಲಿ ನಾನು ಇವತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಬಗ್ಗೆನೇ ಹೇಳಕ್ಕೆ ಹೊರಟಿದ್ದೀನಿ. ನೀವು ಅಟೆಂಡ್ ಮಾಡಬೇಕಾಗತ್ತೆ. ಇಫ್ ಯು ಆರ್ ಅಟೆಂಡ್ ಮಾಡೋ ಕ್ಲಾಸ್ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಇಲ್ಲೇನಿದೆ ಅಂತಂದರೆ, ಇಲ್ಲಿ ಇನ್ ಸರ್ಚ್ ಆಫ್ ಸಮ್ ಜಾಬ್ ನೋಡಿ, ನಾನು ಓದುವಾಗ ಇಲ್ಲಿ ಸ್ವಲ್ಪ ನಾನು ನಿಲ್ಲಿಸ್ದೆ. ಇನ್ ಸರ್ಚ್ ಆಫ್ ಅ ಜಾಬ್ ಅಂದೆ, ಆಫ್ ಅ ಜಾಬ್ ಬರಬೇಕಷ್ಟೆ. ಇಲ್ಲಿ ಸಮ್ ಅಗತ್ಯ ಇಲ್ಲ. ಯಾಕಂತಂದರೆ ಸರ್ಚ್ ಆಫ್ ಏನಿದೆ, ಈ ಸ್ಟ್ರಕ್ಚರ್ ಯೂಶಲ್ ಸರ್ಚ್ ಆಫ್ ಅಂತ ತಗೊಳುತ್ತೆ. ಸರ್ಚ್ ಆಫ್ ಅನ್ನೋದನ್ನೇ ತಗೊಳುತ್ತೆ. ನೀವು ಓದಿದ ತಕ್ಷಣ ಗೊತ್ತಾಗುತ್ತೆ ಅಷ್ಟೇ, ಮತ್ತೆ ಎಂಥ ರೂಲ್ ಇಲ್ಲ. ಇದು ಸರ್ಚ್ ಆಫ್ ಅಂದರೆ ಲುಕಿಂಗ್ ಫಾರ್ ಅಂತ. ಓಕೆ, ಇದರ ಅರ್ಥ ಲುಕಿಂಗ್ ಫಾರ್, ಸರ್ಚ್ ಅಂತ ಹುಡುಕಾಡೋದು ಅಂತ ಅರ್ಥ ಬರುತ್ತೆ. ದೇ ವೆಂಟ್ ಟು ಕ್ಯಾಲಿಫೋರ್ನಿಯಾ ಇನ್ ಸರ್ಚ್ ಆಫ್ ಗೋಲ್ಡ್ ಅಂತ ನೋಡಿ, ಇನ್ ಸರ್ಚ್ ಆಫ್ ಗೋಲ್ಡ್. ಶಿ ವೆಂಟ್ ಇನ್ ಟು ದ ಕಿಚನ್ ಇನ್ ಸರ್ಚ್ ಆಫ್ ಅ ಡ್ರಿಂಕ್. ಓಕೆ, ಹಾಗೆಯೇ ಈ ರೀತಿ ಬರ್ತಾ ಹೋಗುತ್ತೆ. ಹಾಗೆಯೇ ಈ ಕ್ವಶನಿಗೆ ಎಲ್ಲಿ ತಪ್ಪಿದೆ ಅಂತ ಆನ್ಸರ್ ಮಾಡಿ. ಈ ಕ್ವಶನಿಗೆ ವೆನ್ ಶಲ್ ವಿ ಅರೈವ್ ಟು ಅವರ್ ಡೆಸ್ಟಿನೇಷನ್ ಅಂತ ಇಲ್ಲಿ ಒಂದು ಸೆಂಟೆನ್ಸ್ ಇದೆ. ಐ ಹ್ಯಾವ್ ಗಿವನ್ ಯು ಆ ಸೆಂಟೆನ್ಸ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು 2 days ನಂತರ ಏನೊಂದು ಲೈವ್ ಕ್ಲಾಸ್ ತೊಗೊಳ್ತೀನಲ್ಲ, ಆ ಲೈವ್ ಕ್ಲಾಸಲ್ಲಿ ನಾನು ಅದರ ಆನ್ಸರನ್ನ ಮಾಡ್ತೀನಿ. ನೀವು ಯಾವ ಪಾಠಲ್ಲಿ ಎರರ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಹೇಳಿ. ದಟ್ಸ್ ಇಟ್ ಫಾರ್ ಟುಡೇ. ನೋಡಿ, ಎಕ್ಸಾಮ್ ಏನಿದೆ ತುಂಬ ದೂರ ಇದೆ ಅಂದ್ಕೊಂಡು ಕೂತ್ಕೊಂಡ್ರೆ 1727 ಪೋಸ್ಟ್ಗಳಿಗೆ, ಒಂದು ಡಿವಿಷನಿಗೆ 100 ಪೋಸ್ಟ್ ಇರುತ್ತೆ. ಓಕೆ, ಮುಂದೆ ಒಂದು ಪೋಸ್ಟ್ ಕರೀತಾರಲ್ಲ, ಒಂದೊಂದು ಸಬ್ಜೆಕ್ಟ್ ಪೋಸ್ಟಿಗೆ ಏನಾಗುತ್ತೆ, ಒಂದು 100 ಪೋಸ್ಟ್ಗಿಂತ ಕಡಿಮೆ ಇರುತ್ತೆ ಒಂದು ಡಿವಿಷನಿಗೆ. ಡಿವಿಷನ್ ಅಂದರೆ 6 ಜಿಲ್ಲೆ 7 ಜಿಲ್ಲೆ 8 ಜಿಲ್ಲೆಗಳಿರುತ್ತೆ. ಬೆಂಗಳೂರಿದೆ, ಮೈಸೂರು ಇದೆ, ಆಮೇಲೆ ಬೆಳಗಾವಿ ಇದೆ, HK ಇದೆ, ಅದೇ HK. ಹೀಗೆ ಒಂದು 100 ಪೋಸ್ಟ್ ಬರುತ್ತೆ. ತುಂಬ ಟಫ್ ಫೈಟ್ ಇರುತ್ತೆ, ಬಿಟ್ಟರ್ ಫೈಟ್ ಇರುತ್ತೆ. ಎನಿವೆ, ಐ ಹೋಪ್ ದಿಸ್ ವಿಲ್ ಸರ್ವ್ ಆಸ್ ಎನ್ ಐ ಓಪನರ್ ಫಾರ್ ಯು. Okay, that's it for today. Thank you.